Indian capital Delhi. Good. Indus civilization 28 states. So good. 375 act. 370 act. ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಯಿತು. ಬೇರೆ ಬೇರೆ ಪಾಯಿಂಟ್ಸ್ಗಳೇನಾದರೂ ತುಂಬ ಕ್ರೇಜಿ ಆಗಿರೋದು. ಸೊ ಯೂನಿಯನ್ ಟೆರಿಟರೀಸ್. ಗುಡ್. ನೆಕ್ಸ್ಟ್ ನರೇಂದ್ರ ಮೋದಿ. ಓಕೆ, ಪ್ರೈಮ್ ಮಿನಿಸ್ಟರ್. ನೆಕ್ಸ್ಟ್ ವರ್ಲ್ಡ್ ಅಲ್ಲಿ 7 ನಂಬರು. ಲಾರ್ಜೆಸ್ಟ್ ಸ್ಟೇಟ್ ರಾಜಸ್ಥಾನ್. ವೆರಿ ಗುಡ್. ಕರಾವಳಿ ಪ್ರದೇಶ. ಇಸ್ರೋ. ವೆರಿ ಗುಡ್. ಇನ್ನು ಏನ್ ಬರುತ್ತೆ ನೆನಪು? ಇವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತಾವ್ರು. ಇವಾಗ ಏನ್ ನೀವು ಅನ್ಕೊಂತಿದಿರಲ್ಲ, ಇವೇ ಕ್ವಶನ್ಸ್ಗಳು. ಥಾರ್ ಡೆಸರ್ಟ್. ವೆರಿ ಗುಡ್. K2 ಮೌಂಟೇನ್. ವೆರಿ ಗುಡ್. ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಮೌಂಟೇನ್ ಅದು K2. DRDO, ಡಿಫೆನ್ಸ್ ಅದು. ಓಕೆ, ಇನ್ನೊಬ್ರು ನ್ಯಾಷನಲ್ ಪಾರ್ಕ್ಸ್. ವೆರಿ ಗುಡ್. ನ್ಯಾಷನಲ್ ಪಾರ್ಕ್ಸ್ಗಳು. ಮತ್ತೆ ರಿಷಾದ್ ಜೇಟಾ ಹಂಗಂದ್ರೆ ರಿಷಜೇತ್ ಋಷಿಕೇಶ ಏನಂತ ಹೇಳ್ತಾ ಇದೀರಾ? ಪಿಂಕ್ ಸಿಟಿ. ವೆರಿ ಗುಡ್. ಪಿಂಕ್ ಸಿಟಿ ಜೈಪುರ್. ಇವತ್ತಿನ ನಾವೇನ್ ಡಿಸ್ಕಷನ್ ಮಾಡ್ತೀವಲ್ಲ, ಈ ಟಾಪಿಕ್ ಏನೈತಲ್ಲ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಈ ಟಾಪಿಕ್ ಇಂದ ನಿಮ್ಗೆ ಇಲ್ಲ ಅಂತಂದ್ ಹೇಳಿದ್ರು ಕೂಡ 3 ರಿಂದ 4 ಕ್ವಶನ್ಸ್ಗಳು ಬರ್ತಾವ. ಎಷ್ಟು ಬರ್ತಾವ? 3 ರಿಂದ 4 ಕ್ವಶನ್ಸ್ಗಳು ಬರ್ತಾವ. ಸೊ ಅದಕ್ಕೋಸ್ಕರ ಬಹಳ ಇಂಪಾರ್ಟೆಂಟ್. ಓಕೆ, ಗುಡ್. ಸೊ ನಿಮ್ಗೇನೋ ಒಂದು ಗೊತ್ತಲ್ಲ, ಅಷ್ಟು ಸಾಕು. ಇನ್ ಮುಂದೆ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗ್ತೀನಿ. ಯಾವ್ದಾದ್ರು ಪಾಯಿಂಟ್ಸ್ ಗಳಿದ್ರೆ ಅವಾಗ ಹೇಳಿ. ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ವರ್ಲ್ಡ್ ಮ್ಯಾಪ್. ಎಲ್ರು ಕಾಣಿಸೈತಿ ಕರೆಕ್ಟ್ ಆಗಿ? ವರ್ಲ್ಡ್ ಮ್ಯಾಪ್. ಟೋಟಲ್ ಆಗಿ ವರ್ಲ್ಡ್ ಅಂತಂದ್ ಬಂತು ಅಂತಂದ್ ಹೇಳಿದ್ರ ಸಾಕ್ರು ಕೇಳ್ರು. ಇನ್ನ ಹುಬ್ಳಿ ಪ್ಲಾಟ್ಫಾರ್ಮ್. ವೆರಿ ಗುಡ್. ಲಾಂಗೆಸ್ಟ್ ಅದು. ವರ್ಲ್ಡ್ ಅಲ್ಲಿ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್. ಇಲ್ಲಿ ನೋಡ್ರಿ, ವರ್ಲ್ಡ್ ಅಂತಂದ್ ಬಂತು ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ನಾವ್ ಏನಂತ ಹೇಳ್ತೀವಿ? ಖಂಡಗಳು ಅಂತಂದ್ ಹೇಳ್ತೀವಿ. ಖಂಡಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕಾಂಟಿನೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಂಟಿನೆಂಟ್ಸ್. ಇದನ್ನ ಸೈಡ್ಗೆ ಬರ್ಕೋಬೇಕು, ಖಂಡಗಳು ಅಂತಂದ್ ಹೇಳಿ. ಟೋಟಲ್ ಆಗಿ ಎಷ್ಟಿದಾವ ಅಂದ್ರೆ 7 ಖಂಡಗಳಿದಾವ. ಟೋಟಲ್ ಆಗಿ ಎಷ್ಟಿದಾವು? 7 ಖಂಡಗಳಿದಾವ. ಸೊ ಅದ್ರಲ್ಲಿ ಫಸ್ಟ್ ಒನ್ ಅತಿ ದೊಡ್ಡ ಖಂಡ ಯಾವ್ದು ಅಂತಂದ್ ಹೇಳಿದ್ರೆ ನಾವು ಏಷ್ಯಾ ಅಂತಂದ್ ಹೇಳ್ತೀವಿ. ಅತಿ ದೊಡ್ಡದು ಯಾವ್ದು? ಕಾಂಟಿನೆಂಟ್ ಏಷ್ಯಾ, ದೊಡ್ಡ ಖಂಡ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇತರೆ ಇರುವಂತದ್ದು ತುಂಬಾ ಚಿಕ್ಕದು ಯಾವ್ದು ಅಂತಂದ್ ಹೇಳಿದ್ರೆ ಆಸ್ಟ್ರೇಲಿಯಾ. ಓಸಿಯಾನ ಅಂತಾನು ಕರೀತಾರೆ. ಅದನ್ನ ನಾವು ಆಸ್ಟ್ರೇಲಿಯಾ ಅಂತಂದ್ ಹೇಳಿ ಬರ್ಕೊಳ್ಳೋಣ. ಆಸ್ಟ್ರೇಲಿಯಾ ಏನಂತಂದ್ ಹೇಳಿದ್ರೆ ತುಂಬಾ ಚಿಕ್ಕದು. ಇದು ಏನಂತಂದ್ ಹೇಳಿದ್ರೆ ಚಿಕ್ಕ ಮಾಹಿತಿ. ಅದ್ರ ಜೊತೆಗೆ ನಾರ್ತ್ ಅಮೆರಿಕಾ ಅಂದ್ರೆ ಉತ್ತರ ಅಮೆರಿಕಾ, ಸೌತ್ ಅಮೆರಿಕಾ ಅಂತಂದ್ ಹೇಳಿದ್ರೆ ದಕ್ಷಿಣ ಅಮೆರಿಕಾ, ಆಫ್ರಿಕಾ, ಅದಾದ ನಂತರ ಯುರೋಪ್. ಇವೇನ್ ಅದಾದ ನಂತರ ನೆಕ್ಸ್ಟ್ ಕೆಳಗಡೆ ಒಂದ್ ಬರುತ್ತೆ ಅಂಟಾರ್ಟಿಕಾ ಅಂತಂದ್ ಹೇಳಿ. ಸೊ ಇದೇನು ಒಂದೊಂದು ರಫ್ ಮಾಹಿತಿ. ನಮ್ಗೆಲ್ಲಾನು ನೆನ್ಪಿಟ್ಕೋಬೇಕಂತ ಏನು ಬೇಕಾಗಿಲ್ಲ, ಜಸ್ಟ್. ಸೊ ಈ ಏಷ್ಯಾ ಒಳಗಡೆ ಬರುವಂತಹ ಒಂದು ಖಂಡ ಯಾವ್ದು ಅಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶ ಅಂತಂದ್ ಹೇಳ್ತೀವಿ. ಎಸ್, ಈ ಭಾರತ ದೇಶದ ಬಗ್ಗೆ ನಾವು ಇವತ್ತೇನ್ ಮಾಡೋಣ? ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಕ್ಲಿಯರ್? ಸೊ ಇದನ್ನ ನೋಡ್ರಿ. ಇದನ್ನ ನೋಡಿದ್ರಿ ಅಂತಂದ್ ಹೇಳಿದ್ರೆ ಇಲ್ಲಿ ನಿಮ್ಗೆ ಏನ್ ಕಾಣಿಸೈತಿ ಅಂತಂದ್ ಹೇಳಿದ್ರೆ ಒಂಥರ ತ್ರಿಭುಜಾಕೃತಿಯಲ್ಲಿ ಕಾಣಿಸೈತಿ. ಈ ಕಡೆ ಸೈಡ್ ಒಂದ್ ಸಮುದ್ರ ಏನ್ ಬರುತ್ತಲ್ಲ, ಇದನ್ನ ನಾವು ಅರಬ್ಬಿ ಸಮುದ್ರ ಅಂತ ಕರಿತೀವಿ. ಈ ಕಡೆದ್ನ ಏನ್ ಬರುತ್ತಲ್ಲ, ಇದನ್ನ ನಾವು ಬೇ ಆಫ್ ಬೆಂಗಾಲ್ ಅಂತ ಕರಿತೀವಿ. ನಾನು ಇಂಗ್ಲಿಷ್ನಾಗ ಬರೀಲಿಲ್ಲ, ಬೆಟ್ರು ಇಂಗ್ಲಿಷ್ನಾಗ ಬರೋದ್ರ ಕರೆಕ್ಟ್ ಆಗತ್ತಲ್ಲ. ನೆಕ್ಸ್ಟ್ ನೀವು ನೋಟ್ಸ್ ಮಾಡ್ಕೊಳಕ್ ಬೇ ಆಫ್ ಬೆಂಗಾಲ್. ಸೊ ಬೆಂಗಾಲ್ ಅಂತಂದ್ ಹೇಳಿ ಸಿಂಪಲ್ ಒಂದು ವರ್ಡ್. ಬೇ ಆಫ್ ಬೆಂಗಾಲ್ ಅಂತಂದ್ ಹೇಳ್ತೀವಿ, ಬಂಗಾಳ ಕೊಲ್ಲಿ. ಇಲ್ಲಿ ಕೆಳಗಡೆ ಏನಾಯ್ತಲ್ಲ, ಇದನ್ನ ನಾವು ಹಿಂದೂ ಮಹಾಸಾಗರ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಹಿಂದೂ ಮಹಾಸಾಗರ. ಈಗ ನೀವ್ ಹೆಂಗ ಹುಡುಗಿರಿಗೆ ಚಾಟ್ ಮಾಡಕ್ ಟೈಪ್ ಮಾಡ್ತಿರಲ್ಲ, ಮೆಸೇಜಸ್ಗಳು ಹಂಗೆ ಇರ್ತಾವ ವರ್ಡ್ಸ್ಗಳು ಕೆಲವೊಂದು. ಹಿಂದೂ ಮಹಾಸಾಗರ. ಸೊ ಇಷ್ಟೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಇಂಡಿಯನ್ ಓಷನ್ ಅಂತಂದ್ ಹೇಳ್ತೀವಿ ಹಿಂದೂ ಮಹಾಸಾಗರವನ್ನ. ಗುಡ್ ಅಪ್ಪ. ಇಂಡಿಯನ್ ಓಷಿಯನ್. ಕ್ಲಿಯರ್ ಎಲ್ರಿಗೂ? ಸೊ ಇಷ್ಟ ಮಾಹಿತಿ ಏನಂತಂದ್ ಹೇಳಿದ್ರೆ ಅದು ರಫ್ ಆಗಿರೋದು. ಇಲ್ಲಿ ಕೆಳಗಡೆ ಈಗ ನೋಡ್ರಿ, ಇಲ್ಲೊಂದು ಟಾಪಿಕ್ ಬರುತ್ತ. 3 ಕಡೆ ನೀರ್ ಅದಾವ. ಒಂದ್ ಕಡೆ ನೀರು, ಇಲ್ಲಿ ಒಂದ್ ಕಡೆ ನೀರು, ಇಲ್ಲಿ ಒಂದ್ ಕಡೆ ನೀರು, ಇಲ್ಲಿ ಒಂದು ಟೋಟಲ್ ಆಗಿ ಒಂದು ಭಾಗ ಬಂತು ಅಂತಂದ್ ಹೇಳಿದ್ರೆ ಅದಕ್ಕೆ ಟೋಟಲ್ ಆಗಿ ಎಷ್ಟು ಸೈಡ್? 1 2 3 4. ಸೊ ಅದೊಂದು 3 ಸೈಡ್ ಏನಂತಂದ್ ಹೇಳಿದ್ರೆ ನೀರಿದ್ದು, ಒಂದ್ ಸೈಡ್ ಮಾತ್ರ ಭೂಮಿ ಇತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಏನಂತ ಕರಿತೀವಿ? ಪರ್ಯಾಯ ದ್ವೀಪ ಅಂತ ಕರಿತೀವಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ ಈ ಪಾಯಿಂಟ್ ಅನ್ನ. ಸೊ 3 ಕಡೆ ನೀರಿದ್ದು, ನಮ್ಮ ಭಾರತ ದೇಶವನ್ನ ತಗೊಂಡ್ವಿ ಅಂತಂದ್ ಹೇಳಿದ್ರೆ 3 ಕಡೆ ನೀರಿದ್ದು, ಒಂದ್ ಕಡೆ ಮಾತ್ರ ಎಲ್ಲಾದ್ರೂ ಭೂಮಿ ಅಥವಾ ಲ್ಯಾಂಡ್ ಇತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಇಂಗ್ಲಿಷ್ನಾಗ ಪೆನಿನ್ಸುಲಾರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಗ್ಲಿಷ್ನಾಗ ಪೆನಿನ್ಸುಲಾರ್. ಇದನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ಸರ್, ಒಂದ್ ಪ್ರದೇಶ ಐತ್ರಿ, ಅದ್ರ ಸುತ್ತಮುತ್ತ 4 ದಿಕ್ಕಿಗೆ ನೀರಿತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ದ್ವೀಪ ಅಂತ ಕರಿತೀವಿ. ಐಲ್ಯಾಂಡ್.
ಐಸ್ಲ್ಯಾಂಡ್ ಅಂತಂದ್ ಬರಂಗಿಲ್ಲ, ಎಸ್ ಸೈಲೆಂಟ್ ಆಗತ್ತ, ಐಲ್ಯಾಂಡ್ ಅಂತಂದ್ ಹೇಳ್ತೀವಿ. ಸೊ ಐಲ್ಯಾಂಡ್ ದ್ವೀಪ ಅಂತಂದ್ ಹೇಳ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ನಮ್ ಕೆಳಗಡೆ ಇರುವಂತಹ ಶ್ರೀಲಂಕಾ. 4 ಕಡೆ ನೀರೈತೆ, ಅದನ್ನ ನಾವು ದ್ವೀಪ ಅಂತ ಕರಿತೀವಿ. ನಮ್ದನ್ನ ನಾವು ಪೆನಿನ್ಸುಲಾರ್ ಅಂತಂದ್ ಕರಿತೀವಿ, ಪರ್ಯಾಯ ದ್ವೀಪ ಅಂತಂದ್ ಹೇಳಿ. ಇಲ್ಲೇ ನೆನ್ಪಿಟ್ಕೊಡ್ರಿ, ಶ್ರೀಲಂಕಾ ಅಂತ ಬಂದ ತಕ್ಷಣ ಒಂದ್ ಕ್ವಶನ್ ಅನ್ನ ಕೇಳ್ತಾರ, ಇದ್ರ ಹಿಂದಿನ ಹೆಸರು ಏನು ಅಂತಂದ್ ಹೇಳಿ. ಸಿಲೋನ್ ಅಂತ ಕರೀತಾರ, ಸಿಲೋನ್. ಹಿಂದಿನ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ಸಿಲೋನ್ ಅಂತಂದ್ ಕರೀತಾರ. ಇಷ್ಟನ್ನ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಕ್ಲಿಯರ್? ಅರ್ಥ ಆಯ್ತೇನ್ರಿ ಇದು? ಏನಾದ್ರು ಡೌಟ್ಸ್ ಗಳಿದಾವ? ಓಕೆ, ಗುಡ್. ಸೊ ಇಲ್ಲಿ ನೋಡ್ರಿ ಯಾವ ಇದಾವ ಅಂತಂದ್ ಹೇಳಿ ಕ್ಲಿಯರ್ ಆಗಿ. ಒಂದೇನಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಏನೈತಲ್ಲ, ಈ ಕಡೆ ಏನ್ ಬರುತ್ತಲ್ಲ, ಇದನ್ನ ನಾವು ಪೆಸಿಫಿಕ್ ಸಾಗರ ಅಂತ ಕರಿತೀವಿ. ಸೊ ಈ ಕಡೆ ಬರೋದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಪೆಸಿಫಿಕ್ ಮಹಾಸಾಗರ ಅಂತ ಕರಿತೀವಿ. ಒಂದು ಇದು ಯಾಕೆ ಫಸ್ಟ್ ಕೇಳಿದಂತಂದ್ ಹೇಳಿದ್ರೆ ಇದು ಲಾರ್ಜೆಸ್ಟ್, ಅತಿ ದೊಡ್ಡ ಓಷಿಯನ್ ಅಂತಂದ್ ಹೇಳ್ತೀವಿ. ಲಾರ್ಜೆಸ್ಟ್ ಅತಿ ದೊಡ್ಡ ಓಷಿಯನ್ ಯಾರಾದ್ರೂ ಕೇಳಿದ್ರು ಅಂತಂದ್ ಹೇಳಿದ್ರೆ ಲಾರ್ಜೆಸ್ಟ್ ಅತಿ ದೊಡ್ಡ ಓಷಿಯನ್ ಯಾವ್ದು ಅಂತಂದ್ ಹೇಳಿದ್ರೆ ಪೆಸಿಫಿಕ್ ಸಾಗರ ಅಂತಂದ್ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗತ್ತದ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ತಕ ಅದು ಯಾವ ಆಕೃತಿಯಲ್ಲಿ ಇರ್ತದೆ ಅಂತ ಕೇಳ್ತಾರ. ವಿಚ್ ಶೇಪ್ ಅಂತಂದ್ ಕೇಳ್ತಾರ. ಯಾವ ಶೇಪ್ ಅಲ್ಲಿ ಇದೆ ಅಂತಂದ್ ಕೇಳಿದ್ರು ಅಂತಂದ್ ಹೇಳಿದ್ರೆ ಟ್ರಯಾಂಗಲ್ ಶೇಪ್ ಅಂತಂದ್ ಹೇಳ್ಬೇಕು. ಯಾವ ಶೇಪ್ ಅಂತಂದ್ ಹೇಳ್ಬೇಕು? ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ಅಂತಂದ್ ಹೇಳ್ಬೇಕು. ಕ್ಲಿಯರ್? ಸೊ ಯಾರಿಗಾದ್ರೂ ಆನ್ಸರ್ಸ್ ಗಳು ಗೊತ್ತಿತ್ತು ಅಂತಂದ್ ಹೇಳಿದ್ರೆ ಹಾಕೋತಿರೋದ್ ಬರ, ಇಲ್ಲ ಅಂತ ಮತ್ತೆ ಏನಂತ ಇನ್ನೊಂದ್ಸರಿ ನೋಡ್ಬಿಟ್ಟು ನೀವು ನೋಟ್ಸ್ ಮಾಡ್ಕೊಬೇಕು. ಅವಾಗ ನೋಟ್ಸ್ ಮಾಡ್ಕೋಬಹುದು ನೀವು. ಸೊ ಇವಾಗ ನೀವು ಆನ್ಸರ್ಸ್ ಗಳನ್ನ ಹೇಳೋದ್ ಬರೀ, ನಿಮ್ಮ ಹತ್ರ ಏನ್ ನಾಲೆಜ್ ಐತಲ್ಲ ಅದನ್ನ ಹೊರಗೆ ಹಾಕೋದ್ ಬರೀ. ಅದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರುತ್ತೆ ನೋಡ್ರಿ. ಈ ಪ್ರದೇಶದಲ್ಲಿ ಏನೈತಲ್ಲ ಇದು ನಾವ್ ಏನಂತ ಕರಿತೀವಿ ಅಂದ್ರ ಅಂಟ್ಲಾಂಟಿಕಾ ಅಂತ ಕರಿತೀವಿ. ಏನಂತ ಕರಿತೀವಿ? ಅಂಟ್ಲಾಂಟಿಕಾ ಮಹಾಸಾಗರ ಅಂತ ಕರಿತೀವಿ. ಅಂಟ್ಲಾಂಟಿಕಾ ಯಾರಿಗಾದ್ರೂ ಕನ್ನಡದಾಗ ಬೇಕು ಅಂತಂದ್ ಹೇಳಿದ್ರೆ ಬರ್ಕೊಡ್ರಿ. ಅಂಟ್ಲಾಂಟಿಕಾ ಮಹಾಸಾಗರ ಇದು ಯಾವ ಶೇಪ್ ಅಲ್ಲಿ ಇದೆ ಅಂತಂದ್ ಹೇಳಿದ್ರೆ ವೆರಿ ಗುಡ್, ಎಸ್ ಶೇಪ್ ಅಲ್ಲಿ ಐತೆ. ಇಲ್ಲಿ ನೋಡ್ರಿ, ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ಎಸ್ ಶೇಪ್ ಅಲ್ಲಿ ಐತೆ. 2 ಕ್ವಶನ್ಸ್ ಗಳು ಬರ್ತಾವ. ಇದನ್ ಬಿಟ್ರ ಮೇಲ್ಗಡೆದು ಆರ್ಕ್ಟಿಕ್ ಸಾಗರ ಅಂತಂದ್ ಹೇಳ್ತೀವಿ, ಕೆಳಗಡೆದನು ಅಂಟಾರ್ಟಿಕಾ ಅಂತ ಕರಿತೀವಿ. ಅಂಟ್ಲಾಂಟಿಕ್ ಅಂತಂದ್ ಹೇಳಿದ್ರೆ ಇದು, ಅಂಟಾರ್ಟಿಕಾ ಅಂತಂದ್ ಹೇಳಿದ್ರೆ ಕೆಳಗಡೆ ಇರೋದು. ಅವ್ರ ಬಗ್ಗೆ ನಮ್ಗೆಲ್ಲ ಬೇಡ. ಸೊ ನಮ್ಗೆ ಇಲ್ಲಿ ಏನಂತಂದ್ ಹೇಳಿದ್ರೆ ಇನ್ನೊಂದು ಬರುತ್ತಾ ಇಂಡಿಯನ್ ಓಷನ್. ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ ಅಂತ ಹೇಳ್ತೀವಲ್ಲ, ಇಂಡಿಯನ್ ಓಷನ್. ಇದು ಯಾವ ಶೇಪ್ ಅಲ್ಲಿ ಇದೆ ಅಂತಂದ್ ಹೇಳಿದ್ರೆ ಕೆಲವು ಜನ ಯು ಶೇಪ್ ಅಲ್ಲಿ ಇದೆ ಅಂತಂದ್ ಹೇಳ್ತಾರ, ಇನ್ ಕೆಲವು ಜನ ಎಂ ಶೇಪ್ ಅಲ್ಲಿ ಇದೆ ಅಂತಂದ್ ಹೇಳಿದ್ರ, ಅಥವಾ ಇನ್ನೊಂದ್ ಕೆಲವು ಜನ ಡಬ್ಲ್ಯೂ ಶೇಪ್ ಅಲ್ಲಿ ಇದೆ ಅಂತಂದ್ ಹೇಳ್ತಾರ. ಸೊ ಕ್ಲಿಯರ್? ಸೊ ಡಬ್ಲ್ಯೂ ಬರಂಗಿಲ್ಲ, ಯು ಅಥವಾ ಎಂ ಅಂತಂದ್ ಹೇಳಿ ಯಾವ್ದಾದ್ರು ನೆನ್ಪಿಟ್ಕೊಡ್ರಿ. ಯಾವ್ದು ಆಪ್ಷನ್ ಕೊಟ್ಟಿರ್ತಾರ ಅದನ್ನ ನೀವು ಹಾಕೋಬೇಕಾಗತ್ತ. ಸೊ ಇಷ್ಟ ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೀವು ಮಹಾಸಾಗರಗಳಂತ ಬಂತು ಅಂದ್ರೆ ನೆನ್ಪಿಟ್ಕೋಬೇಕು. ಇದ್ ಬಿಟ್ಟು ಏನಂತಂದ್ ಹೇಳಿದ್ರೆ ಜಾಸ್ತಿ ಮಾಹಿತಿ ಬೇಡ, ನಮ್ಗೆ ಅಷ್ಟೊಂದು ಡೀಪ್ ಆಗಿ ಕೇಳಂಗಿಲ್ಲ. ಅದಾದ ನಂತರ ಇಲ್ಲೊಂದು ಅನಾಥವಾಗಿ ಕಾಣಿಸಾಯ್ತು ನೋಡ್ರಿ, ಇಲ್ಲೊಂದೇನು, ಇದನ್ನ ನಾವ್ ಏನಂತ ಕರಿತೀವಿ? ಯಾರಿಗಾದ್ರೂ ಗೊತ್ತೈತಿ ಈ ಪ್ರದೇಶವನ್ನ? ಇಲ್ಲೊಂದೇನೋ ಕಾಣಿಸಾಯ್ತು ನೋಡ್ರಿ, ಈ ಭೂಭಾಗವನ್ನ ಏನಂತ ಕರಿತೀವಿ? ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಗ್ರೀನ್ ಲ್ಯಾಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರೀನ್ ಲ್ಯಾಂಡ್ ಅಂತಂದ್ ಕರಿತೀವಿ. ಸೊ ಇದು ಲಾರ್ಜೆಸ್ಟ್, ಇದು ಯಾವ್ದು ಲಾರ್ಜೆಸ್ಟ್ ಆಗತ್ತ? ಎದಕ್ಕ? ಲಾರ್ಜೆಸ್ಟ್ ಐಲ್ಯಾಂಡ್ ಅಂತಂದ್ ಹೇಳ್ತೀವಿ. ಲಾರ್ಜೆಸ್ಟ್ ಐಲ್ಯಾಂಡ್ ಅಂದ್ರ ದೊಡ್ಡ ದ್ವೀಪ ಅಂತಂದ್ ಹೇಳ್ತೀವಿ. ಸೊ ಇದನ್ನ, ಈ ಪ್ರದೇಶವನ್ನ ನಾವೇನಂತ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಇದು ಟೋಟಲ್ ಎಲ್ಲಾ ಪ್ರದೇಶವನ್ನ ಗ್ರೀನ್ ಲ್ಯಾಂಡ್ ಅಂತಂದ್ ಕರಿತೀವಿ. ಇದೊಂದು ಲಾರ್ಜೆಸ್ಟ್ ಐಲ್ಯಾಂಡ್ ಅಥವಾ ದೊಡ್ಡ ದ್ವೀಪ ಅಂತ ಕರಿತೀವಿ. ಎರಡು ಇಂಗ್ಲಿಷ್ ಅಂಡ್ ಕನ್ನಡ ಎರಡು ನೋಟ್ಸ್ ಮಾಡ್ಕೋಬೇಕು ನಾಳೆ ಮಾರ್ನಿಂಗ್. ಅದಾದ ನಂತರ ಇದ್ರದ್ದು ಆಡಳಿತ ಇಲ್ಲಿ ನೋಡ್ರಿ, ನಾರ್ತ್ ಅಮೆರಿಕಾಕ್ ಸೇರ್ಬೇಕಲ್ಲ ಅದ, ಅದ್ರದ್ದು ಆಡಳಿತ ಇಲ್ಲಿ ಏನಂತಂದ್ ಹೇಳಿದ್ರೆ 3 ಕಂಟ್ರಿಗಳು ಬರ್ತಾವ ಬೇರೆ ಬೇರೆ ಅಂತಂದ್ ಹೇಳಿ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಕೆನಡಾ ಅದು ಇದು ಬರ್ತಾವ, ಇದಕ್ ಹೋಗಿ ಸೇರ್ಬೇಕಲ್ಲ ಅದ್ರದ್ದು ಆಡಳಿತ. ಬಟ್ ಅದ್ರ ಅದಕ್ ಸೇರಂಗಿಲ್ಲ. ಇದ್ರದ್ದು ಆಡಳಿತ ಎಲ್ಲಿ ಸೇರುತ್ತೆ ಅಂತಂದ್ ಹೇಳಿದ್ರೆ ಇಲ್ಲೊಂದ್ ಕಂಟ್ರಿ ಐತಪ್ಪ, ಇಲ್ಲೊಂದ್ ಕಂಟ್ರಿ ಬರುತ್ತಾ, ಆ ಕಂಟ್ರಿಗೆ ಸೇರುತ್ತಾ. ಆ ಕಂಟ್ರಿ ಹೆಸರು ಯಾವ್ದು ಅಂತಂದ್ ಹೇಳಿದ್ರೆ ಡೆನ್ಮಾರ್ಕ್ ಅಂತಂದ್ ಹೇಳ್ತೀವಿ. ಡೆನ್ಮಾರ್ಕ್. ಸೊ ಇದು ಕ್ವಶನ್. ಈಗ ನೋಡ್ರೋ, ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತಾನಲ್ಲ, ಈ ಕ್ವಶನ್ಸ್ ಗಳು ಎಲ್ಲಾನು ಬಂದಿದಾವ ಆಲ್ರೆಡಿ. ಬಂದಿರುವಂತಹ ಕ್ವಶನ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡ್ತೇನೆ, ಅದನ್ನ ಬಿಟ್ಟು ಬೇರೆ ಟಾಪಿಕ್ಸ್ ನಾನು ಮಾಡ್ತಿಲ್ಲ. ಸೊ ಇದ್ರದ್ದು ಆಡಳಿತ ಗ್ರೀನ್ಲ್ಯಾಂಡ್, ಯಾಕಂದ್ರೆ ಇದ್ರ ಹತ್ರ ಇರೋದ್ರಿಂದ ಇಲ್ಲಿ ಸೇರ್ಬೇಕಿತ್ತು, ಬಟ್ ಆದ್ರೆ ಇಲ್ಲಿ ಸೇರಂಗಿಲ್ಲ ಅದು. ಸೊ ಈ ಕಡೆ ಏನಂತಲ್ಲ ಈ ದೇಶಕ್ಕೆ ಸೇರುತ್ತೆ, ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಆ ದೇಶದ್ದು ಡೆನ್ಮಾರ್ಕ್ ಅಂತಂದ್ ಹೇಳ್ತೀವಿ. ಡೆನ್ಮಾರ್ಕ್ ಹೋಗಿ ಸೇರುವಂತಹ ಒಂದು ಪ್ರದೇಶ. ಕ್ಲಿಯರ್ ಎಲ್ರಿಗೂ? ಎನಿ ಕ್ವಶನ್ಸ್? ಪರ್ವತಗಳು ನಿಮ್ಗೆ ಗೊತ್ತಿರುವಂತದ್ದು ಕೈಲಾಸ ಪರ್ವತ, ಕಾಂಚನಜುಂಗ, ನೆಕ್ಸ್ಟ್ ಕೇಟೋ ಅಂತಂದ್ ಹೇಳಿದ್ರೆ ಇವನ್ ರಿಪೀಟ್ ಮಾಡಂಗಿಲ್ಲ. ಆಂಡೆಸ್ ರೇಂಜ್, ಓಕೆ ವೆರಿ ಗುಡ್, ಆಂಡೆಸ್ ಪರ್ವತ ಶ್ರೇಣಿಗಳು. ನೆಕ್ಸ್ಟ್ ಯಾರಿಗಾದ್ರು ಯಾರು ತಪ್ಪಾಗ್ಲಿ ಹೇಳ್ರು, ನಡಿತೈತಿ. ಗೊತ್ತಾ ಇಲ್ಲ ಯಾರಿಗೂ? ಕೀಲಿ ಮಾಂಜಾರೋ, ಅನ್ನೈ ಮುಡಿ ಬಿಡ್ರೋ, ಇಂಡಿಯಾದ್ ಬಿಡ್ರಿ, ಬ್ಯಾರದ್ ಹೇಳ್ರಿ.
ಕಿಲಿಮಂಜಾರೋ ಅಂತ ಕೇಳಿದಿರಿ. ನಾನು ಮೊನ್ನೆ ಒಂದು ಕ್ಲಾಸಲ್ಲಿ ಯಾವ್ದೋ ಹೇಳಿದ್ನಲ್ಲ, ಜ್ವಾಲಾಮುಖಿ ಅಂತಂದ್ ಹೇಳಿ. ಜ್ವಾಲಾಮುಖಿ ಅಂತಂದ್ ಹೇಳಿ ಯಾವ್ದೋ ಒಂದ್ 4-5 ಹೇಳಿದ್ನಲ್ಲ, ಅವೆಲ್ಲ ಎಲ್ಲಿ ಹೋದು? ನೆನ್ಪೋದು? ಮೌಂಟ್ ಫ್ಯೂಜಿಯಾಮ, ಮೌಂಟ್ ವೆಸುವಿಯಸ್. ಆಮೇಲೆ ಕೇಳಿದ್ರೆ 8th 9th 10th ಇದ್ದಾಗ ಯೂರಾಲ್ ಪರ್ವತ ಶ್ರೇಣಿಗಳು ಯುರೋಪ್ ಮತ್ತು ಏಷ್ಯಾ ಖಂಡದ ಬಾರ್ಡರ್ ಆಗಿದಾವ ಅಂತಂದೇಳಿ. ಅಟ್ಲಾಸ್ ಪರ್ವತ ಶ್ರೇಣಿ ಅಂತಂದ್ ಹೇಳಿ ಯಾರಾದ್ರೂ ಕೇಳಿದಿರಿ? ಅಟ್ಲಾಸ್ ಪರ್ವತ ಶ್ರೇಣಿಗಳು, ರಾಕಿ ಮೌಂಟೇನ್ಸ್. ಎಸ್, ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಬರುತ್ತ ಪ್ರಪಂಚದಲ್ಲಿ ನಮ್ಮ ಭಾರತದಲ್ಲಿ ಅತಿ ಉದ್ದವಾದ ಪರ್ವತ ಶ್ರೇಣಿಗಳು ಅಂತ ಬಂತು ಅಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರ್ತಾವ. ಇಲ್ಲಿ ನೋಡ್ರಿ ಕಾಣಿಸಾಯ್ತಲ್ಲ ಬ್ಲಾಕ್ ಕಲರ್, ಇದನ್ನ ನಾವು ಹಿಮಾಲಯ ಪರ್ವತ ಶ್ರೇಣಿಗಳಂತ ಕರಿತೀವಿ. ಬಟ್ ಅದ್ರ ವರ್ಲ್ಡ್ ಅಲ್ಲಿ ಅಂತಂದ್ ಬಂದಾಗ ಅತಿ ಉದ್ದವಾಗಿರೋದು ಲಾಂಗೆಸ್ಟ್ ಪರ್ವತ ಶ್ರೇಣಿಗಳು ಇಲ್ಲಿ ಬರ್ತಾವ ನೋಡ್ರಿ. ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬರ್ತಾವ. ಇವುಗಳನ್ನ ನಾವು ಲಾಂಗೆಸ್ಟ್ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ. ಲಾಂಗೆಸ್ಟ್ ಮೌಂಟೇನ್ ರೇಂಜಸ್ ಅಂತಂದ ಹೇಳ್ಬಿಟ್ಟು. ಲಾಂಗೆಸ್ಟ್ ಮೌಂಟೇನ್ ರೇಂಜಸ್ ಎಲ್ಲಿ ಬರ್ತಾವ? ಸೌತ್ ಅಮೆರಿಕಾದೊಳಗಡೆ ಬರ್ತಾವ. ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಆಂಡೆಸ್ ಅಂತ ಕರಿತೀವಿ. ಆಂಡೆಸ್ ಮೌಂಟೇನ್ ರೇಂಜಸ್ ಅಂತಂದ ಹೇಳಿ ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನಿಮಗ್ ಕ್ವಶನ್ ಕೇಳುವಂತದ್ದು ಏನಿರುತ್ತೆ ಅಂತಂದ ಹೇಳಿದ್ರೆ, ನಾರ್ತ್ ಅಮೆರಿಕಾದಲ್ಲಿ ಕಂಡು ಬರುವಂತಹ ಪರ್ವತ ಶ್ರೇಣಿ ಯಾವುದು ಅಂತಂದ ಹೇಳಿ. ಈ ಪ್ರದೇಶದಲ್ಲಿ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ. ಇವುಗಳನ್ನ ನಾವು ರಾಕಿ ಅಂತ ಕರಿತೀವಿ. ರಾಕಿ ಮೌಂಟೇನ್ಸ್. ರಾಕಿ ಮೌಂಟೇನ್ಸ್ ಅವು ತುಂಬಾ ಉದ್ದ, ಹೆಂಗ್ ಹಿಮಾಲಯಗಳಿದಾವಲ್ಲ, ಸೇಮ್ ಅದೇ ತರ ರಾಕಿ ಮೌಂಟೇನ್ಸ್, ಆಂಡೆಸ್ ಪರ್ವತ ಶ್ರೇಣಿಗಳು. ಸೇಮ್ ಅದೇ ತರ ಇನ್ನೊಂದು ಬರ್ತಾವ ಅಟ್ಲಾಸ್ ಪರ್ವತ ಶ್ರೇಣಿಗಳು ಇಲ್ಲಿ. ಸೊ ಈ ಪ್ರದೇಶ ಆಫ್ರಿಕಾದಲ್ಲಿ ಅಟ್ಲಾಸ್ ಪರ್ವತ ಶ್ರೇಣಿಗಳು ಬರ್ತಾವ. ಅದನ್ ಬಿಟ್ರೆ ನಮ್ಗೆ ಇಂಪಾರ್ಟೆಂಟ್ ಇನ್ನೊಂದು ಬರುತ್ತ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ಪರ್ವತ ಶ್ರೇಣಿಗಳು ಬರ್ತಾವ. ಅದಕ್ಕೋಸ್ಕರ ನಾವು ಅಲ್ಲಿ ಹೋಗ್ತಾವ. ಬ್ಲಾಕ್ ಮೌಂಟೇನ್ಸ್ ಅಂತ ಕರಿತೀವಿ. ಇಲ್ಲಿವರೆಗೂ ಕೇಳಿಲ್ಲ ನಮ್ಗ. ಬಟ್ ಆದ್ರೆ ಇಲ್ಲೊಂದು ಬರುತ್ತೆ ನೋಡ್ರಿ, ಯೂರಲ್ ಪರ್ವತ ಶ್ರೇಣಿಗಳು. ಇವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರ ಯೂರಲ್ ಪರ್ವತ ಶ್ರೇಣಿಗಳಂತ ಕರಿತೀವಿ. ಯುರೋಪ್ ಮತ್ತು ಏಷ್ಯಾದ ಬಾರ್ಡರ್ ಆಗಿದಾವ. ಯುರೋಪ್ ಮತ್ತು ಏಷ್ಯಾದ ಬಾರ್ಡರ್ ಆಗಿದಾವ. ಇಷ್ಟು ನೆನ್ಪಿಟ್ಕೋಬೇಕು. ನಮ್ ಇಂಡಿಯಾ ಬಂದಾಗ ನಾವು ಇಂಡಿಯಾ ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಅಟ್ಲಾಂಟಿಕ್ ಓಷಿಯನ್ ಅಂತಂದೈತೆ, ಇಲ್ಲಿ ಪೆಸಿಫಿಕ್ ಓಷಿಯನ್ ಅಂತಂದೈತೆ, ಇಲ್ಲಿ ಇಂಡಿಯನ್ ಓಷಿಯನ್ ಅಂತಂದ್ ಹೇಳಿ ಬಂದೈತಿ. ಇಲ್ಲಿ ನೋಡ್ರಿ ಗ್ರೀನ್ಲ್ಯಾಂಡ್, ಇದು ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಹಿಮದಿಂದ ಕೂಡಿರತ್ತ. ಇದು ಡೆನ್ಮಾರ್ಕ್ ಸೇರತ್ತ. ಅದಾದ ನಂತರ ಇನ್ನೊಂದು ಬರುತ್ತಾ ಅಪಲಾಚಿಯನ್ ಮೌಂಟೇನ್ಸ್ ಅಂತಂದ್ ಹೇಳ್ಬಿಟ್ಟು. ಅಪಲಾಚಿಯನ್ ಮೌಂಟೇನ್ಸ್ ಅದ್ರ ಬಗ್ಗೆ ಏನ್ ಕೇಳಲ್ಲ. ಇವಾಗ ನೋಡೋಣ, ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ ಪೇಪರ್ ಅಲ್ಲಿ ಬಂದ್ರೆ ನೋಡ್ಕೊಳ್ಳೋಣ. ಈಗ ನೆಕ್ಸ್ಟ್ 2 ಕ್ವಶನ್ಸ್ ಬರ್ತಾವ. ಇನ್ನೊಂದ್ ನೆನ್ಪಿಟ್ಕೊಡ್ರಿ, ಸಹರಾ ಮರುಭೂಮಿ ಎಲ್ಲಿ ಕಂಡು ಬರುತ್ತೆ? ಯಾರಿಗಾದ್ರೂ ಗೊತ್ತೈತೆ? ಬೇಸಿಕ್ಸ್ ಹೋಗೋಣ ಇವತ್ತಿನ ಕ್ಲಾಸ್ ಅಲ್ಲಿ. ಬೇಸಿಕ್ಸ್ ಬಟ್ ಆದ್ರೆ ಇಂಪಾರ್ಟೆಂಟ್. ಸಹರಾ ಮರುಭೂಮಿ, ಸಹರಾ ಡೆಸರ್ಟ್. ಮರುಭೂಮಿ ಅಂತಂದ್ ಹೇಳಿದ್ರೆ ಡೆಸರ್ಟ್ ಅಂತಂದ್ ಹೇಳ್ತೀವಿ. ಡೆಸರ್ಟ್. ಮರುಭೂಮಿ ಅಂತಂದ್ ಹೇಳಿದ್ರೆ ಡೆಸರ್ಟ್ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ಬರುತ್ತೆ ನೋಡ್ರಿ, ಈ ಪ್ರದೇಶದಲ್ಲಿ ಆಫ್ರಿಕಾ. ಸೊ ಆಫ್ರಿಕಾದಲ್ಲಿ ಏನಂತಂದ ಹೇಳಿದ್ರೆ ಸಹರಾ ಮರುಭೂಮಿ ಬರುತ್ತೆ. ಆಫ್ರಿಕಾದಲ್ಲಿ ಏನಂತಂದ ಹೇಳಿದ್ರೆ ಸಹರಾ ಮರುಭೂಮಿ ಬರುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಕರೀತಾರ ಸಹೇಲ್ ಅಂತಂದ ಹೇಳ್ಬಿಟ್ಟು. ಅಲ್ಲಿ ಲೋಕಲ್ ಆಗಿ ಏನಂತ ಕರೀತಾರ ಅಂದ್ರೆ ಅದನ್ನ ಸಹೇಲ್ ಅಂತ ಕರೀತಾರ. ಇದನ್ನೆಲ್ಲಿ ಕೇಳಿಲ್ಲ. ಸೊ ಜಸ್ಟ್ ನೆನ್ಪಿಟ್ಕೊಟ್ರು ಸಹರಾ ಮರುಭೂಮಿ. ಅದಾದ ನಂತರ ಇನ್ನೊಂದು ಕೇಳಿದಿರಿ, ಕಲಹರಿ ಮರುಭೂಮಿ. ಬಹಳ ಇಂಪಾರ್ಟೆಂಟ್. ಕಲಹರಿ ಮರುಭೂಮಿ ಇಲ್ಲಿ ಬರುತ್ತೆ ನೋಡ್ರಿ, ಸೌತ್ ಅಮೆರಿಕಾದೊಳಗಡೆ. ಕಲಹರಿ ಮರುಭೂಮಿ ಬಹಳ ಇಂಪಾರ್ಟೆಂಟ್. ಸೌತ್ ಆಫ್ರಿಕಾದೊಳಗಡೆ ಬರುತ್ತೆ. ಸೌತ್ ಆಫ್ರಿಕಾ ದೇಶದಲ್ಲಿ ಬರುತ್ತೆ. ಇನ್ನೊಂದು ನಾನು ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದೀನಿ, ಗೋಬಿ ಮರುಭೂಮಿ. ಈ ಪ್ರದೇಶದಲ್ಲಿ ಬರುತ್ತೆ ನೋಡ್ರಿ ಗೋಬಿ ಮರುಭೂಮಿ. ಗೋಬಿ ಮರುಭೂಮಿ ಇದು ಎಲ್ಲೆಲ್ಲಿ ಬರುತ್ತೆ ಅಂತಂದ್ರೆ ಚೀನಾ ಮತ್ತು ಮಂಗೋಲಿಯಾ ನಡುವೆ. ಚೀನಾ ಮತ್ತು ಮಂಗೋಲಿಯಾ ದೇಶದ ನಡುವೆ ಗೋಬಿ ಮರುಭೂಮಿ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರ್ತೈತೆ, ಅದನ್ನ ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ಬರುತ್ತೆ ನೋಡ್ರಿ, ಪಟಗೋನಿಯಾ ಅಂತಂದ್ ಹೇಳಿ ಬರುತ್ತೆ ಈ ಪ್ರದೇಶದಲ್ಲಿ. ಪಟಗೋನಿಯಾ ತುಂಬಾ ಇಂಪಾರ್ಟೆಂಟ್. ಪಟಗೋನಿಯಾ, ಪಟಗೋನಿಯಾ ಮರುಭೂಮಿ ಅಂತಂದ್ ಹೇಳಿ ಈ ಪ್ರದೇಶದಲ್ಲಿ ಬರುತ್ತ. ಅದನ್ನ ನೆನ್ಪಿಟ್ಕೋಬೇಕಾಗ್ತೈತಿ. ಅರ್ಜೆಂಟೀನಾ. ಪಟಗೋನಿಯಾ ಮರುಭೂಮಿ ಎಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ ಅರ್ಜೆಂಟೀನಾದೊಳಗಡೆ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ಫಾರೆಸ್ಟ್, ಅಮೆಜಾನ್ ಫಾರೆಸ್ಟ್. ನಮಗ್ ಕೇಳೋ ಕ್ವಶನ್ಸ್ಗಳು ಬೇಸಿಕ್ಸ್ ಚಿಕ್ಕ ಮಕ್ಳಿಗೆ ಹೇಳೋ ತರನೇ ಇರುತ್ತೆ. ಬಟ್ ಆದ್ರೆ ಕಲ್ತ್ಕೋಬೇಕೆಲ್ಲ. ಬ್ರೆಜಿಲ್. ಅಮೆಜಾನ್ ಫಾರೆಸ್ಟ್ ಅಲ್ಲಿ ಬರುತ್ತೆ? ಬ್ರೆಜಿಲ್ ಒಳಗಡೆ ಬರುತ್ತೆ. ಸೊ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಗಳಿದಾವ, ಯಾವ್ದಾದ್ರು ಪಾಯಿಂಟ್ ಅರ್ಥ ಆಗ್ಲಿಲ್ಲ, ನಾನು ಇನ್ನೊಂದ್ಸರಿ ಹೇಳ್ತೀನಿ. ಈಗ ನಾನೊಂದು ಕ್ವಶನ್ ಕೇಳ್ತಾನೆ ಹೇಳ್ರ. ಸಮಭಾಜಕ ವೃತ್ತ ಅಂತಂದ್ ಹೇಳಿ ಎಲ್ರಿಗೂ ಗೊತ್ತು. ಸೊ ಅದು ಪಟಗೋನ್ ಇದು ಯಾವ್ದು ಗೋಬಿ ಮರುಭೂಮಿನ ಚೀನಾ ಮತ್ತು ಇಲ್ಲಿ ಬರುತ್ತೆ ನೋಡಿ, ಈ ಪ್ರದೇಶದಲ್ಲಿ ಬರುತ್ತೆ. ಚೀನಾ ಮತ್ತು ಮಂಗೋಲಿಯಾ ನಡುವೆ. ಇವಾಗ ಕ್ವಶನ್ ಏನಂತಂದ್ ಹೇಳಿದ್ರೆ ನಿಮ್ಗ ಕೇಳಿದಾರೆ ತುಂಬಾ ಸಾರಿ,
ಸಮಭಾಜಕ ವೃತ್ತ ಅಂತಂದ್ ಹೇಳಿ ಎಲ್ರಿಗೂ ಗೊತ್ತೈತಿ, ಇಕ್ವೇಟರ್ ಅಂತಂದ್ ಹೇಳ್ತೀವಿ. ಸಮಭಾಜಕ ವೃತ್ತವನ್ನ ನಾವು ಇಂಗ್ಲಿಷ್ನಾಗ ಏನಂತ ಹೇಳ್ತೀವಿ ಅಂದ್ರ ಇಕ್ವೇಟರ್ ಅಂತಂದ್ ಕರಿತೀವಿ. ಭೂಮಿಯನ್ನ ಡಿವೈಡ್ ಮಾಡ್ತಾರ. ಭೂಮಿಯನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಕಾಲ್ಪನಿಕ ಗೆರೆಗಳನ್ನ ಎಳೆದ್ಬಿಟ್ಟು ಡಿವೈಡ್ ಮಾಡ್ತಾರ. ಸೊ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ಆಗೈತೆ. ಇವಾಗ ಕ್ವಶನ್ ಏನಂತಂದ್ ಹೇಳಿದ್ರ ನಿಮ್ಗ, ಸಮಭಾಜಕ ವೃತ್ತವನ್ನ 2 ಬಾರಿ ಕಟ್ ಮಾಡುವಂಥದ್ದು. ಅಂದ್ರ ಈಗ ಸಮಭಾಜಕ ವೃತ್ತ ಹಿಂಗಿದೆ ಅಂತಂದ್ ಹೇಳಿದ್ರೆ ಒಂದ್ಸರಿ ಹೋಗಿ ಮತ್ ಇನ್ನೊಂದ್ಸರಿ ಹಿಂಗ್ ಹೋಗುತ್ತ ಅಂತ ನದಿ ಯಾವುದು? ಸಮಭಾಜಕ ವೃತ್ತವನ್ನ 2 ಬಾರಿ ಹಾದು ಹೋಗುವಂತಹ ನದಿ ಯಾವುದು ಅಂತ ಕೇಳ್ತಾರೆ. 2 ಟೈಮ್ಸ್ ಕಟ್ಟಿಂಗ್ ಅಂತಂದ್ ಹೇಳ್ಬಿಟ್ಟು. ಎಸ್, ಸಮಭಾಜಕ ವೃತ್ತ ಎಲ್ಲಿ ಬರುತ್ತೆ ಅಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರುತ್ತೆ, ಇಕ್ವೇಟರ್ ಅಂತಂದ್ ಹೇಳ್ತೀವಿ. ಇದು ಸಮಭಾಜಕ ವೃತ್ತ. ಇಲ್ಲಿ ಮೇಲ್ಗಡೆ ಐತಲ್ಲ ಇದು 23 ಡಿಗ್ರಿ ಅಂತಂತ ಹೇಳ್ತೀವಿ. ಕೆಳಗಡೆ ಮತ್ತೇನ್ ಬರುತ್ತಲ್ಲ ಅದನ್ನ ನಾವು 23 ಅಂತಂದ್ ಹೇಳ್ತೀವಿ. ಇಲ್ಲಿ ಅಲ್ಲಿಲ್ಲ, ಇಲ್ಲಿರುತ್ತ, ಇಲ್ಲಿ ಬಂತು 23 ಇದು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಂತಂದ್ ಹೇಳ್ತೀವಿ. ಇದು ಟ್ರಾಫಿಕ್ ಆಫ್ ಹ್ಯಾಪ್ರಿಕಾರ್ನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಿಂಪಲ್ ಆಗಿ ನಮಗ್ ಕೊಳ್ಳೋ ಕ್ವಶನ್ ಏನಂತಂದ್ರೆ, ಸಮಭಾಜಕ ವೃತ್ತವನ್ನ 2 ಸಾರಿ ಹಾದು ಹೋಗುವಂತ ನದಿ ಈ ಪ್ರದೇಶದಲ್ಲಿ ಹರಿಯುತ್ತ. ಅದನ್ನ ನಾವು ಏನಂತ ಕರಿತೀವಿ? ಕಾಂಗೋ ನದಿ ಅಂತ ಕರಿತೀವಿ. ಸಮಭಾಜಕ ವೃತ್ತವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇಕ್ವೇಟರ್ ಅಂತಂದ್ ಕರಿತೀವಿ. ಇಷ್ಟೇ ನೆನ್ಪಿಟ್ಕೊಳ್ರಿ. ಇಕ್ವೇಟರ್ ಅನ್ನ 2 ಟೈಮ್ಸ್ ಕಟ್ ಮಾಡುವಂತ ನದಿ. ಈ ವರ್ಡ್ಸ್ ಬಂತು ಅಂತಂದ್ ಹೇಳಿದ್ರ ನಾವೇನ್ ಹೇಳ್ಬೇಕು? ಕಾಂಗೋ ನದಿ, ಕಾಂಗೋ ರಿವರ್, ಅಷ್ಟೇ. ಇನ್ನೊಂದು ಕೇಳ್ತಾರೆ, ಸಮಭಾಜಕ ವೃತ್ತದ ಮೇಲೆ ಇರುವಂತಹ ಒಂದು ಸರೋವರ ಯಾವುದು ಅಂತ ಕೇಳ್ತಾರ. ಸರೋವರ ಅಂತಂದ್ ಹೇಳಿದ್ರೆ ಲೇಕ್ ಅಂತಂದ್ ಹೇಳ್ತೀವಿ. ಲೇಕ್, ಸರೋವರ ಅಂತಂದ್ ಹೇಳಿದ್ರೆ ಲೇಕ್ ಅಂತಂದ್ ಹೇಳ್ತೀವಿ. ಸಮಭಾಜಕ ವೃತ್ತದ ಮೇಲೆ ಆಯ್ತದ ಅಂತ ಇದು ಸರೋವರ ಯಾವುದು ಅಂತಂದ್ ಹೇಳಿ ನಮ್ಗ ಕ್ವಶನ್ ಬರುತ್ತೆ. ಎಸ್, ಎನಿವನ್? ಸರೋವರ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ವಿಕ್ಟೋರಿಯಾ ಸರೋವರ ಅಂತ ಕರಿತೀವಿ. ಆಫ್ರಿಕಾದಲ್ಲಿ ಕಂಡು ಬರುವಂತಹ ವಿಕ್ಟೋರಿಯಾ ಸರೋವರ ಕರೆಕ್ಟ್ ಆಗಿ ಸಮಭಾಜಕ ವೃತ್ತದ ಮೇಲೆ ಐತೆ. ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಇಲ್ಲಿವರೆಗೂ ಎಕ್ಸಾಮ್ಸ್ ಗಳಲ್ಲಿ, ಆರ್ಮಿ ಎಕ್ಸಾಮ್ಸ್ ಗಳಲ್ಲಿ ಕೇಳಿರುವಂತಹ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಗಳಾಗಿದಾವ. ಇನ್ನು ಮೇಲ್ ನಾವ್ ಏನ್ ಮಾಡೋಣ ಅಂತಂದ್ ಹೇಳಿದ್ರ, ಇಲ್ಲಿ ಅಟ್ಲಾಂಟಿಕ್ ಇಲ್ಲಿ ಐತ್ ನಾವು ಲಾಸ್ಟ್ ಅದು. ಇನ್ನು ಮೇಲೆ ನಾವ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ನಮ್ಮ ಇಂಡಿಯಾ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಎನಿ ಕ್ವಶನ್ಸ್? ನೀವೇನ್ ಹೇಳ್ಬೇಕಂತಂದ್ ಹೇಳಿದ್ರೆ ಇಂಡಿಯಾದ ಏರಿಯಾ ಎಷ್ಟೈತಿ, ಅದ್ರ ಕರಾವಳಿ ಪ್ರದೇಶ ಎಷ್ಟೈತಿ, ಅದ್ರ ಉದ್ದ ಎಷ್ಟೈತಿ, ಅಗಲ ಎಷ್ಟೈತಿ, ಏನಾದ್ರೂ ಗೊತ್ತಿದ್ರ ಹೇಳ್ರಿ ಜರ, ಮತ್ತೆ ಡಿಸ್ಕಷನ್ ಮಾಡಿ. ಗುಡ್, 100 ಗೋವಾ. ನೆಕ್ಸ್ಟ್, ಗುಡ್, ಹಿಮಾಲಯ ರೇಂಜು. ಹಾ, ನೆಕ್ಸ್ಟ್, ವೆರಿ ಗುಡ್. ಉಳ್ದವ್ರು ಹೇಳ್ರು, ಏನಾಗಂಗಿಲ್ಲ, ತಪ್ಪಾದ್ರೆ ಏನಾಗಂಗಿಲ್ಲ. ಮ್ಯಾಪ್ ಕಾಣಿಸೈತೆ ಎಲ್ರಿಗೂ? ಇದು ಕಾಣಿಸ್ಲಿಲ್ಲ ಅಂತಂದ ಹೇಳಿದ್ರೆ ಸ್ವಲ್ಪ ಸಣ್ಣದ್ ಮಾಡೋಣ. ಈಗ ಕಾಣಿಸೈತಲ್ಲ? ಇಲ್ಲ ನೋಡ್ರಿ, ಇದು ಟೋಟಲ್ ಏನಪ್ಪಾ ಅಂತಂದ್ರೆ ನಮ್ ಇಂಡಿಯಾ ಮ್ಯಾಪ್ ಚೆನ್ನಾಗೈತಿ ನೋಡಾಕ್ ಅಂತಂದ್ ಹೇಳಿ ನಾನು ತಗೊಂಡನ ಇದನ್ನ. ಇಲ್ಲಿ ನೋಡ್ರಿ, ಅರೇಬಿಯನ್ ಸಿ ಐತಿ, ಅದಾದ ನಂತರ ಬೇ ಆಫ್ ಬೆಂಗಾಲ್ ಐತೆ, ಕೆಳಗಡೆ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ ಐತೆ. ಸೊ ಫಸ್ಟ್ ಒಂದ್ ಪಾಯಿಂಟ್ ಏನ್ ಹೇಳಿದ್ವಿ ಅಂತಂದ್ ಹೇಳಿದ್ರೆ ನಾವು, ನಮ್ದು ಟೋಟಲ್ ಏರಿಯಾ, ನಮ್ಮ ಭಾರತ ದೇಶದ ಟೋಟಲ್ ಏರಿಯಾ ಬಂತು ಅಂತಂದ್ ಹೇಳಿದ್ರೆ, ಸೊ ಎಲ್ರು ನೆನ್ಪಿಟ್ಕೊಳ್ರಿ, ಆಲ್ಮೋಸ್ಟ್ ಎಷ್ಟು ಇರ್ತೈತೆ ಅಂತಂದ್ ಹೇಳಿದ್ರೆ ಇದು 33 ಲ್ಯಾಕ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಎಷ್ಟು? 33 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ ಹೇಳ್ಬಿಟ್ಟು ಎಲ್ರು ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಏನಂತಂದ್ ಹೇಳಿದ್ರೆ 33 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್. ಅಥವಾ ನೀವು 32 ನೆನ್ಪಿಟ್ಕೋತೀರ ಇಟ್ಕೊಳ್ರಿ, ಬಟ್ ಅದ್ರ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಬಂತು ಅಂತಂದ್ ಹೇಳಿದ್ರೆ 32,87,263 ಅಂತಂದ್ ಹೇಳಿ. 32,87,263 ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ ಹೇಳ್ತೀವಿ. ಇದ್ರದ್ದು ಟೋಟಲ್ ಏರಿಯಾ. ಈಗ ನಮ್ದೇನಂತಂದ್ ಹೇಳಿದ್ರೆ ಇಷ್ಟು ಭೂಮಿ ಇರುತ್ತೆ ಅನ್ಕೊಡ್ರಿ, ನಾವು ಭೂಮಿನ ನಾವು ಸ್ಕ್ವೇರ್ ಅಲ್ಲಿ ಹೇಳ್ತೀವಲ್ಲ, ಸೇಮ್ ಹಂಗೆ ಇದೇನಂತಂದ್ ಹೇಳಿದ್ರೆ ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್, ಈ ಕಡೆ 1 ಕಿಲೋಮೀಟರ್, ಇದನ್ನೆಲ್ಲಾ ಸೇರ್ಬಿಟ್ಟು ಇದ್ರದ್ದು ಏರಿಯಾ ಎಷ್ಟು ಅಂತಂದ್ ಹೇಳಿದ್ರೆ 1 ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ ಹೇಳ್ತೀವಿ. ಸೇಮ್ ಹಂಗೆ ನಮ್ಮ ಭಾರತ ದೇಶದ ಏರಿಯಾ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 33 ಲ್ಯಾಕ್, ಅಥವಾ ಅಂದ್ರೆ ನೆನ್ಪಿಟ್ಕೊಳಕ್ ಅಷ್ಟೇ ಇದನ್ನ ಯೂಸ್ ಮಾಡ್ರಿ, 32,87,263 ಸ್ಕ್ವೇರ್ ಕಿಲೋಮೀಟರ್ ಆಗ್ತೈತೆ. ಎಷ್ಟಾಗತ್ತೆ? 32,87,263. ಅದಾದ ನಂತರ ಇದನ್ನ ನಮ್ಗೆ ಏರಿಯಾ ಅಂತಂದಾಯ್ತು. ಇನ್ ನೆಕ್ಸ್ಟ್ ಲ್ಯಾಂಡ್ ಏರಿಯಾ. ಅಂದ್ರ ಲ್ಯಾಂಡ್ ಏರಿಯಾ ಅಂತಂದ್ ಹೇಳಿದ್ರೆ ಲ್ಯಾಂಡ್ ಬಾರ್ಡರ್ ಅಂತಂದ್ ಹೇಳಿ ತಗೊಳ್ಳೋಣ ಇದು. ಸೊ ನಮ್ಗೇನಂತಂದ್ ಹೇಳಿದ್ರೆ ಭೂಪ್ರದೇಶ, ಬೇರೆ ದೇಶಗಳ ಜೊತೆಗೆ ಲ್ಯಾಂಡ್ ಬಾರ್ಡರ್ ಎಷ್ಟೈತೆ ಅಂತಂದ್ ಹೇಳಿ, ಎಲ್ಲಿಂದ ಸ್ಟಾರ್ಟ್ ಆಗತ್ತ ಲ್ಯಾಂಡು, ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಮುಗಿತೈತಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಮುಗಿತೈತೆ ನೋಡ್ರಿ. ಇಲ್ಲಿಂದ ಸ್ಟಾರ್ಟ್ ಆಗಿ
ಈ ಕಡೆ ಏನಂತಂದ್ ಹೇಳಿದ್ರೆ ಒಂದ್ ಬಂತು ಪಾಕಿಸ್ತಾನ ಬಾರ್ಡರ್, ಇಲ್ಲಿ ಮೇಲ್ಗಡೆ ಬರುತ್ತೆ, ಈ ಕಡೆ ಸೈಡು ಯಾವ್ದು ಬರುತ್ತೆ ಅಫ್ಘಾನಿಸ್ತಾನ್ ಬರುತ್ತೆ. ನೆಕ್ಸ್ಟ್ ಈ ಕಡೆ ಕೆಳಗಡೆ ಈ ತರ ಹಿಂಗ್ ಬಂದ್ವು ಅಂತಂದ್ ಹೇಳಿದ್ರೆ ಇಲ್ಲಿ ಯಾವ್ದ ಚೀನಾ ಅಂತಂದ್ ಹೇಳಿ ಬರುತ್ತೆ. ಇಲ್ಲಿ ನೋಡ್ರಿ ಈ ಕಡೆ ನೇಪಾಳ ಅಂತಂದ್ ಹೇಳಿ. ನೆಕ್ಸ್ಟ್ ಇಲ್ಲಿ ಐತಲ್ಲ ಚಿಕ್ಕದು ಭೂತಾನ್, ಇದೇನಂತಂದ್ ಹೇಳಿದ್ರೆ ಭೂತಾನ್ ಇದ್ ಮತ್ತೆ ಇದೇನಂತಂದ್ ಹೇಳಿದ್ರೆ ಚೀನಾ ಆಗತ್ತ. ನೆಕ್ಸ್ಟ್ ಈ ಕಡೆ ಬಂದ್ವಲ್ಲ ಮಯನ್ಮಾರ್ ಅಂತಂದ್ ಹೇಳ್ತೀವಿ, ಈ ಕಡೆ ಬಂದ್ವಿ ಮಯನ್ಮಾರ್, ಹಿಂಗ್ ಒಳಗಡೆ ಬಂದ್ವಿ ಅಂತಂದ್ ಹೇಳಿದ್ರೆ ಬಾಂಗ್ಲಾದೇಶ. ಸೊ ಟೋಟಲ್ ಆಗಿ ಎಲ್ಲಾನು ಕವರ್ ಮಾಡ್ಕೊತ ಬಂತು ಅಂತಂದ್ ಹೇಳಿದ್ರ ನಮ್ದು ಬಾರ್ಡರ್ ಲ್ಯಾಂಡ್ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರ 15,200 ಕಿಲೋಮೀಟರ್ ಆಗತ್ತೆ. ಎಷ್ಟಾಗತ್ತೆ? 15,200 ಕಿಲೋಮೀಟರ್. ಸೊ ಅದ್ರಲ್ಲಿ ಅತಿ ಹೆಚ್ಚು ಬಾರ್ಡರ್ ನ ಯಾವ ದೇಶದೊಂದಿಗೆ ಹೊಂದೈತಿ ಅಂತಂದ್ ಹೇಳಿ ಕೇಳಿದ್ರು ಅಂತಂದ್ ಹೇಳಿದ್ರ, ಬಾರ್ಡರ್ ನ ಯಾವ್ದ್ರ ಜೊತೆಗೆ, ಯಾವ ಕಂಟ್ರಿ ಜೊತೆಗೆ ಅತಿ ಹೆಚ್ಚು, ಯಾವ ಕಂಟ್ರಿ ಜೊತೆಗೆ ಅತಿ ಹೆಚ್ಚು ಅಂತಂದ್ ಕೇಳಿದ್ರು ಅಂತಂದ್ ಹೇಳಿದ್ರ ಆ ಕಂಟ್ರಿ ಯಾವ್ದು ಬರುತ್ತಾ? ಗುಡ್, ಬಾಂಗ್ಲಾದೇಶ ಅಂತಂದ್ ಹೇಳ್ತೀವಿ. ಯಾವುದು? ಬಾಂಗ್ಲಾದೇಶ. ಯಾವ ಕಂಟ್ರಿ ಜೊತೆಗೆ ಅಂತಂದ್ ಹೇಳಿದ್ರೆ ಇಲ್ಲಿ ಐತ್ಲಲ್ಲ, ಈ ಬಾಂಗ್ಲಾದೇಶದ ಜೊತೆಗೆ ಏನಂತಂದ್ ಹೇಳಿದ್ರ ಹೊಂದೈತೆ 4,096 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಹೊಂದೈತೆ? 4,096 ಕಿಲೋಮೀಟರ್ ನ ಹೊಂದೈತೆ. ಇದನ್ನ ನೆನ್ಪಿಟ್ಕೋಬೇಕು. ಅತಿ ಕಡಿಮೆ ಅಂತಂದ್ ಹೇಳಿದ್ರ, ಅತಿ ಕಡಿಮೆ ಇದು ಜಾಸ್ತಿ ಆಯ್ತಾ, ಇನ್ನು ಅತಿ ಕಡಿಮೆ ವೆರಿ ಗುಡ್ ಅಫ್ಘಾನಿಸ್ತಾನ್. ಯಾವ್ದಂತಂದ್ ಹೇಳಿದ್ರ ಅಫ್ಘಾನಿಸ್ತಾನ್ ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಯಾವ ದೇಶದೊಂದಿಗೆ ಹೊಂದೈತೆ ಅಂತಂದ್ ಹೇಳಿದ್ರ ಅಫ್ಘಾನಿಸ್ತಾನ್ 100 ಕಿಲೋಮೀಟರ್. ಜಸ್ಟ್ ಇಷ್ಟ ನೆನ್ಪಿಟ್ಕೊಳ್ರಿ. ಇನ್ನೊಂದ್ ಸ್ವಲ್ಪ ಕಡಿಮೆ ಆಯ್ತು ಅದು, ಬಟ್ ಬುಕ್ಸ್ ಅಲ್ಲೆಲ್ಲ 100 ಕಿಲೋಮೀಟರ್ ಅಂತ ಕೊಟ್ಟಿದಾರೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಸೊ ಇಷ್ಟು ನೆನ್ಪಾಯ್ತಾ? ಅದಾದ ನಂತರ ಇಲ್ಲಿ ನೋಡ್ರಿ, ಇಲ್ಲಿಂದ ಏನಂತಂದ್ ಹೇಳಿದ್ರೆ ನಮ್ ಕರಾವಳಿ ಪ್ರದೇಶ ಸ್ಟಾರ್ಟ್ ಆಗತ್ತೆ. ಇಲ್ಲಿಂದ ಏನಂತಂದ್ ಹೇಳಿದ್ರೆ ಕರಾವಳಿ ಪ್ರದೇಶ ಸ್ಟಾರ್ಟ್ ಆಗತ್ತೆ. ಇಲ್ಲಿ ಕಡೆ ಎಲ್ಲ ಅರಬ್ಬಿ ಸಮುದ್ರ ಆಯ್ತು, ಕೆಳಗಡೆ ಹಿಂದೂ ಮಹಾಸಾಗರ ಬಂತು, ಈ ಕಡೆ ಬೇ ಆಫ್ ಬೆಂಗಾಲ್ ಬಂದ್ವಿ. ಈ ಎಲ್ಲಾ ಕರಾವಳಿ ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಕೋಸ್ಟಲ್ ಏರಿಯಾ ಅಂತ ಕರಿತೀವಿ, ಕೋಸ್ಟಲ್ ರೀಜನ್. ಸೊ ಟೋಟಲ್ ಆಗಿ ಅದು ಅದಾದ ನಂತರ ಇಲ್ಲಿ ಲಕ್ಷದ್ವೀಪಗಳು ಇದಾವಲ್ಲ ಇವನ್ನ, ಆಮೇಲೆ ಅಂಡಮಾನ್ ನಿಕೋಬಾರ್ನ ಎಲ್ಲಾನು ಸೇರ್ಬಿಟ್ಟು ಎಷ್ಟೈತಿ? 7,516.5 ಕಿಲೋಮೀಟರ್ ಐತೆ. ಎಷ್ಟೈತಿ ಉದ್ದ? ಎಲ್ಲ ಅಂಡಮಾನ್ ನಿಕೋಬಾರ್ ಎಲ್ಲಾ ಸೇರ್ಬಿಟ್ಟು 7,516. ಸರ್ ಬಿಟ್ರಿ ಅಂತಂದ್ ಹೇಳಿದ್ರ, ಬಿಟ್ರೆ ಎಷ್ಟೈತೆ ಅಂತಂದ್ ಹೇಳಿದ್ರ 6,100 ಕಿಲೋಮೀಟರ್. ಅಂಡಮಾನ್ ನಿಕೋಬಾರು ಮತ್ತು ಲಕ್ಷದ್ವೀಪನ ಬಿಟ್ರ 6,100 ಕಿಲೋಮೀಟರ್ ನಮ್ದೇನಂದ್ರ ಕರಾವಳಿ ಪ್ರದೇಶನ ಹೊಂದೈತೆ. ಆಮೇಲೆ ಇಲ್ಲಿ ನಾವು ರಾಜ್ಯಗಳನ್ನ ನೋಡಿದ್ವಿ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ರಾಜ್ಯ ಯಾವ್ದಂತಂದ್ ಹೇಳಿದ್ರೆ ಕರಾವಳಿ ಪ್ರದೇಶನ ಹೊಂದಿದ್ದು ಗುಜರಾತ್, 1,600 ಕಿಲೋಮೀಟರ್. ಯಾವ್ದು? ಗುಜರಾತ್ ಅಂತಂದ್ ಹೇಳ್ತೀವಿ. ಅತಿ ಕಡಿಮೆ ಯಾವ್ದಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರುವಂತಹ ಗೋವಾ ಜಸ್ಟ್ ಏನಂದ್ರೆ 100 ಕಿಲೋಮೀಟರ್ ನ ಹೊಂದೈತೆ. ಇಷ್ಟು ಪಾಯಿಂಟ್ಸ್ ಗಳು ಎಲ್ರಿಗೂ ಕ್ಲಿಯರ್ ಆಯ್ತಾ? ಈಗ ನಮ್ ಏರಿಯಾ ಕಂಡು ಹಿಡಿದ್ವಿ. ಏರಿಯಾ ಎಷ್ಟೈತಿ? ಸಿಂಪಲ್ ಆಗಿ ಹೇಳಿದ್ವಿ 32,87,000 ಅಂತಂದ್ ಹೇಳ್ತೀವಿ. 32,87,263. ಇಷ್ಟು ನಮ್ದು ಏರಿಯಾ ಇದು. ಇದನ್ನ ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರ ವರ್ಲ್ಡ್ ಏರಿಯಾ ಐತಲ್ಲ ಅದಕ್ಕೆ ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರ ಎಷ್ಟು ಪರ್ಸೆಂಟೇಜ್ ನಮ್ದು ಅನುದಾನ ಐತಿ ಅಂದ್ರ ನಮ್ ಏರಿಯಾ, ನಮ್ಮ ಭಾರತ ದೇಶದ ಏರಿಯಾ ಟೋಟಲ್ ವರ್ಲ್ಡ್ಗೆ ಕಂಪೇರ್ ಮಾಡಿದ್ರೆ ಸೊ ಎಷ್ಟು ಬರುತ್ತ ಅಂತಂದ್ ಹೇಳಿದ್ರೆ 2.4%. ಇದನ್ನೇ ನೆನ್ಪಿಟ್ಕೋಬೇಕು. ಕ್ವಶನ್ ಅನ್ನ ಕೇಳಿದ್ರ 2.4% ಏನಪ್ಪಾ ಅಂತಂದ್ ಹೇಳಿದ್ರ ಭೂಕ್ಷೇತ್ರ, ಲ್ಯಾಂಡ್ ಏರಿಯಾ ಏನಂತಂದ್ ಹೇಳಿದ್ರ ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರ ಇನ್ ಪರ್ಸೆಂಟೇಜ್. ಭಾರತ ದೇಶದ ಬಾರ್ಡರ್ ಇರೋ ಕಂಟ್ರಿಗಳು ಯಾವ ಅಂತಂದ್ ಹೇಳಿ ಒಂದ್ಸರಿ ಹೇಳ್ಬಿಟ್ರಿ, ನೋಡ್ಕೊಡ್ರಿ, ಹೇಳ್ಬಿಟ್ರಲ್ಲ. ಯಾಕಂದ್ರ ಒಂದ್ಸರಿ ನೆನ್ಪುಳ್ದ್ ಬಿಡ್ತೈತಿ ಯಾವ್ಯಾವ ಅಂತಂದ್ರೆ. ಓಕೆ, ಪಾಕಿಸ್ತಾನ್, ನೆಕ್ಸ್ಟ್ ಅಫ್ಘಾನಿಸ್ತಾನ್. ಸರ್ ಇಲ್ಲಿ ಮೇಲ್ಗಡೆ ಅಫ್ಘಾನಿಸ್ತಾನ್ ಬರುತ್ತೆ. ವೆರಿ ಗುಡ್. ಚೀನಾ ಸರ್, ವೆರಿ ಗುಡ್, ಚೀನಾ ಬಂತಿಲ್ಲಿ. ಅದಾದ ನಂತರ ನೆಕ್ಸ್ಟ್ ಸರ್ ಬಾಂಗ್ಲಾದೇಶ್ ಬಂತು. ಓಕೆ, ವೆರಿ ಗುಡ್. ಭೂತಾನ್ ಬಂತು, ಆಮೇಲೆ ನೇಪಾಳ ಬಂತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಯನ್ಮಾರ್ ಅಂತಂದ್ ಹೇಳಿ ಬರುತ್ತೆ, ಮಯನ್ಮಾರ್. ಆಮೇಲೆ ಕೆಳಗಡೆ ಏನಂತಂದ್ ಹೇಳಿದ್ರೆ ಶ್ರೀಲಂಕಾ ಬರುತ್ತೆ. ನೆಕ್ಸ್ಟ್ ಇಷ್ಟ ದೇಶಗಳು ಏನಂತಂದ್ ಹೇಳಿದ್ರೆ ನಮ್ ಸುತ್ತಮುತ್ತ ಇದಾವಲ್ಲ. ವೆರಿ ಗುಡ್. ಇನ್ನೊಂದೈತೆ, ನಾವು ಇನ್ನೊಂದ್ ಬಿಟ್ವಿ ಸರ್, ಮಾಲ್ಡೀವ್ಸ್ ಅಂತಂದೈತಿ. ಚಿಕ್ಕದೊಂದ್ ಏನಂತಂದ್ ಹೇಳಿದ್ರೆ ಈ ಸರಿ ಮಾಲ್ಡೀವ್ಸ್ ಅಂತಂದ್ ಹೇಳಿ ಬರುತ್ತೆ, ಮಾಲ್ಡೀವ್ಸ್. ಇವಾಗ ಸಿಂಪಲ್ ನಿಮ್ಗೊಂದ್ ಈಗ ನೋಡಿದ್ರಲ್ಲ, ಸಿಂಪಲ್ ಒಂದ್ ಕ್ವಶನ್, ಇಂಡಿಯಾ ಡಯಾಗ್ರಾಮ್ ಹಾಕ್ರಿ. ಜಸ್ಟ್ ಒಂದ್ ಸಿಂಪಲ್ ವರ್ಕ್, ಅದು ಚಂದ ಆಗ್ಬೇಕಂತ ಏನಿಲ್ಲ. ನನಗೂ ಡ್ರಾ ಮಾಡಕ್ ಬರಂಗಿಲ್ಲ. ಸೊ ಇಂಡಿಯಾ ಡಯಾಗ್ರಾಮ್ ತೆಗದ್ರ ಎಲ್ರು ಮಾಡ್ಬೇಕಂತಂದ್ ಹೇಳಿದ್ರೆ ನೀವು ಯಾವ್ಯಾವ ಕಂಟ್ರಿ ಎಲ್ಲೆಲ್ದಾವ್ ಬರೀರಿ, ಯಾವ್ಯಾವ ಕಂಟ್ರಿಗಳ ಎಲ್ಲೆಲ್ಲಿದಾವ್ ಅಂತಂದ್ ಹೇಳಿ ಬರೀರಿ.
ಅದನ್ನ ಮಾರ್ಕ್ ಮಾಡ್ರಿ ಯಾವ್ಯಾವ ಕಂಟ್ರಿ ಈಗ ನೋಡಿದ್ರಲ್ಲ ಒಂದ್ಸರಿ ಯಾವ್ಯಾವ ಕಂಟ್ರಿಗಳು ಎಲ್ಲೆಲ್ಲಿ ಬರ್ತಾವ ಅಂತ ಹೇಳಿ ಬರೀರಿ ಕರೆಕ್ಟ್ ಆಗ್ತಾವ ಇಲ್ಲಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಪಾಕಿಸ್ತಾನ್ ಬರುತ್ತ, ಇಲ್ಲಿ ಅಫ್ಘಾನಿಸ್ತಾನ್ ಬರುತ್ತ, ಇಲ್ಲಿ ಚೀನಾ ಬರುತ್ತ, ಅದಾದ ನಂತರ ಇಲ್ಲಿ ನೇಪಾಳ ಬರತೈತೆ, ಅದಾದ ನಂತರ ಇಲ್ಲಿ ಭೂತಾನ್ ಬರುತ್ತ, ಇಲ್ಲಿ ಮಯನ್ಮಾರ್ ಬರುತ್ತ, ಇಲ್ಲಿ ಬಾಂಗ್ಲಾ ಬರುತ್ತ, ಇಲ್ಲಿ ಕೆಳಗಡೆ ಶ್ರೀಲಂಕಾ, ಅದಾದ ನಂತರ ಇಲ್ಲಿ ಬರುತ್ತ ಮಾಲ್ಡೀವ್ಸ್. ಎಲ್ಲ ಕರೆಕ್ಟ್ ಅದಾವ ಇಲ್ಲಿ ನೋಡ್ರಿ. ಕರೆಕ್ಟ್ ಇಲ್ಲ ಅಂತಂದ್ ಹೇಳಿದ್ರೆ ಬಿಟ್ಬಿಡ್ರಿ. ನೆಕ್ಸ್ಟ್ ಆಮೇಲೆ ಏನಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಆಮೇಲೆ ನೆಕ್ಸ್ಟ್ ನಮ್ಮ ಭಾರತ ದೇಶ ಏನಂತಂದ್ ಹೇಳಿದ್ರ ಇದ್ರದ್ದು ಏನ್ ಇಷ್ಟ ಏರಿಯಾ ಐತಲ್ಲ, ಇದು ಎಷ್ಟನೇ ದೊಡ್ಡ ಏರಿಯಾ ಆಗ್ತೈತಿ? ನಮ್ಮ ಭಾರತ ದೇಶ ಎಷ್ಟನೇ ದೊಡ್ಡ ಏರಿಯಾ ಆಗತ್ತ ಪ್ರಪಂಚಕ್ಕೆ ಹೋಲಿಸಿದ್ರ? ಹ, 7ನೇದು. ಎಸ್, ನಮ್ಮ ಭಾರತ ದೇಶದ ಏರಿಯಾ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 7ನೇದು. ಫಸ್ಟ್ ಒನ್ ಯಾವ್ದಾಗತ್ತ? ಫಸ್ಟ್ ಒನ್, 1ನೇ ದೊಡ್ಡ ಕಂಟ್ರಿ ಇಲ್ಲಿ ಬರುತ್ತೆ ನೋಡ್ರಿ. 2 ಖಂಡಗಳಲ್ಲಿ ಬರುತ್ತದು, ಅದನ್ನ ನಾವು ರಷ್ಯಾ ಅಂತಂದ್ ಹೇಳ್ತೀವಿ. ರಷ್ಯಾ ಅತಿ ದೊಡ್ಡ ಕಂಟ್ರಿ ಯಾವ್ದಂತಂದ್ ಹೇಳಿದ್ರೆ ರಷ್ಯಾ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ ಇದ್ರಲ್ಲಿ. ಅದಾದ ನಂತರ ಇನ್ನೊಂದ್ ನೆನ್ಪಿಟ್ಕೊಳ್ರಿ, ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇಲ್ಲೇನೈತಲ್ಲ ಇದು ಬರುತ್ತ, ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಕೆನಡಾ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಕೆನಡಾ ದೇಶ ಅಂತ ಕರಿತೀವಿ. ಇದು ಅತಿ ಹೆಚ್ಚು ಕೋಸ್ಟಲ್ ಏರಿಯಾವನ್ನ ಹೊಂದೈತೆ. ನಾನು ಆಗ್ಲೇ ಕೋಸ್ಟಲ್ ಏರಿಯಾ ಅಂತ ಹೇಳಿದ್ನಲ್ಲ, ಅಲ್ಲಿ ಮರ್ತನೆ ಹೇಳಕ. ಕೋಸ್ಟಲ್ ಏರಿಯಾ ಅತಿ ಹೆಚ್ಚು ಕರಾವಳಿ ಪ್ರದೇಶವನ್ನು ಹೊಂದಿರೋ ದೇಶ ಅಂತ ಬಂತು ಅಂತಂದ್ ಹೇಳಿದ್ರೆ ಕೆನಡಾ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ಅನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಯಾವ್ದಾದ್ರು ಸಿಂಪಲ್ ಏನಾದ್ರು ಪಾಯಿಂಟ್ಸ್ ಗಳನ್ನ ಬಿಟ್ವೇನ್ರು ನೋಡ್ರಿ. ಅತಿ ಚಿಕ್ಕ ದೇಶ ಅಂತಂದ್ ಹೇಳಿದ್ರೆ ವ್ಯಾಟಿಕಾನ್ ಸಿಟಿ ಅಂತಂದ್ ಹೇಳ್ತೀವಿ. ಇಟಲಿ ದೇಶ ಐತೆ, ಇಟಲಿ ದೇಶದೊಳಗೆ ಹಿಂಗೈತ, ಇಟಲಿ ದೇಶದೊಳಗಡೆ ಏನಂತಂದ್ ಹೇಳಿದ್ರೆ ವ್ಯಾಟಿಕಾನ್ ಸಿಟಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದ ತಕ್ಷಣ ನಮ್ಗೆ ಇಲ್ಲೆಲ್ಲ ಬಾರ್ಡರ್ ಬಗ್ಗೆ ನಾವ್ ಏನಾದ್ರು ಕಲಿತಾ ಇದ್ವಲ್ಲ, ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲೊಂದು ಬಾರ್ಡರ್ ಬರುತ್ತೆ. ಇಲ್ಲೊಂದ್ ಏನಂತಂದ್ ಹೇಳಿದ್ರೆ ಈ ತರ ಒಂದು ಬಾರ್ಡರ್ ಬರುತ್ತೆ ಪಾಕಿಸ್ತಾನ್ ಮತ್ತು ಇಂಡಿಯಾ ನಡುವೆ. ಈ ಬಾರ್ಡರ್ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ರ್ಯಾಡ್ ಕ್ಲಿಫ್ ಅಂತ ಕರಿತೀವಿ. ಏನಂತ ಕರಿತೀವಿ? ರ್ಯಾಡ್ ಕ್ಲಿಫ್ ಅಂತಂದ್ ಕರಿತೀವಿ. ಇದು ನೆನ್ಪಿಟ್ಕೋಬೇಕು, ರ್ಯಾಡ್ ಕ್ಲಿಫ್. ಅದಾದ ನಂತರ ಇಲ್ಲಿ ಮೇಲ್ಗಡೆ ಒಂದ್ ಸ್ವಲ್ಪದ್ರಲ್ಲಿ ಬರುತ್ತೆ ಇಷ್ಟು. ಇಲ್ಲಿ ನಮ್ ಕಡೆ ಈ ತರ ಬಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಈ ತರ ಹಿಂಗೊಂದ್ ಲೈನ್ ಹೋಗುತ್ತೆ. ಸೊ ಅದು ಯಾವ ರೇಖೆ ಅಂತಂದ್ ಹೇಳಿದ್ರೆ ಡುರ್ಯಾಂಡ್ ಅಂತ ಕರಿತೀವಿ. ಅದ್ರ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ಡುರ್ಯಾಂಡ್ ರೇಖೆ ಅಂತಂದ್ ಕರಿತೀವಿ. ಇದು ಯಾವುದರ ನಡುವೆ ಐತೆ? ಇದು ಪಾಕಿಸ್ತಾನ ಇಂಡಿಯಾ ನಡುವೆ, ಇದು ಅಫ್ಘಾನಿಸ್ತಾನ ಮತ್ತು ಇಂಡಿಯಾ ನಡುವೆ ಬರ್ತೈತೆ. ಆಮೇಲೆ ಇಲ್ಲಿ ಬರುತ್ತೆ ನೋಡ್ರಿ, ಈ ಪ್ರದೇಶದಲ್ಲಿ ಒಂದು ಏನಂತಂದ್ ಹೇಳಿದ್ರೆ ಗಡಿ ರೇಖೆ ಬರುತ್ತ. ಈ ಗಡಿ ರೇಖೆಯನ್ನ ನಾವು ಮ್ಯಾಕ್ ಮೋಹನ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಮ್ಯಾಕ್ ಮೋಹನ್ ಲೈನ್ ಅಂತಂದ್ ಕರಿತೀವಿ. ಇದು ಚೀನಾ ಮತ್ತು ಇಂಡಿಯಾ ನಡುವೆ. ಇವ್ರ ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಆ ಟೈಮ್ದಾಗ ಬ್ರಿಟಿಷ್ ಅಧಿಕಾರಿಗಳಿದ್ರಲ್ಲ, ಅವನ ಹೆಸರು ರ್ಯಾಡ್ ಕ್ಲಿಪ್. ಏನಂದ್ರ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಗೆರೆ ಹಾಕಕ್ ಹೋಗಿದ್ದ, ಅದಕ್ಕೋಸ್ಕರ ಅವನ ಹೆಸರು ಕೊಟ್ರು. ಸೇಮ್ ಹಂಗೆ ಮ್ಯಾಕ್ ಮೋಹನ್ ಇಲ್ಲಿ ಹೋಗಿದ್ದ, ಅಲ್ಲಿ ಹೋಗಿ ಗೆರೆ ಹಾಕಿ ಬಂದ, ಅದಕ್ಕೋಸ್ಕರ ಅವನ ಹೆಸರು ಬಂತು. ಸೇಮ್ ಡುರ್ಯಾಂಡ್ ಕೂಡ ಇಲ್ಲಿ ಹೋಗಿ ನಿಮ್ ದೇಶಗಳು ಹಿಂಗದವ್ರಪ್ಪ, ಇದ ನಿಮ್ ಬಾರ್ಡರ್ ಅಂತಂದ್ ಹೇಳಿ ಬಂದ, ಅವ್ನ ನೆನಪಿಗೋಸ್ಕರ ಡುರ್ಯಾಂಡ್ ರೇಖೆ ಅಂತಂದ್ ಹೇಳಿ. ಇದನ್ ಬಿಟ್ರೆ ಬೇರೆ ಏನು ಇತಿಹಾಸ ಇಲ್ಲ ಅಲ್ಲಿ. ಡನ್ ಡನ್ ಎಸ್, ಫಾಸ್ಟ್ ಮಾಡ್ಬೇಕು. ಇಂಡಿಯಾ ಡಯಾಗ್ರಾಮ್ ಹಾಕ್ಬೇಕು, 3 ಹಾಕ್ಬೇಕು. ಆಯ್ತಾ? ಮುಗಿತಾ? ಹಾಕಿದ್ರಾ? ಕರೆಕ್ಟ್ ಆಗಿ ಬಂತಾ? ನೋಡ್ರಿ, ಇದು ನಮ್ದು ಇಂಡಿಯಾ ಬಂತು ಅಂತಂದ್ ಹೇಳಿದ್ರೆ ಈ ತರ ಇಂಡಿಯಾ ಬಂತು ಅಂತಂದ್ ಹೇಳಿದ್ರ ಸರ್, ಈ ಕಡೆ ಇರೋದ್ರು ರ್ಯಾಡ್ ಕ್ಲಿಪ್ ರೀ, ಈ ಕಡೆ ಇರೋದು ಏನಂತಂದ್ ಹೇಳಿದ್ರೆ ಡುರ್ಯಾಂಡ್ ರೀ, ಈ ಕಡೆ ಇರೋದು ಏನಂತಂದ್ ಹೇಳಿದ್ರೆ ಮ್ಯಾಕ್ ಮೋಹನ್ ರೀ. RMD ಅಂತ ಬಂತು ನೋಡ್ರು, ಚೆನ್ನಾಗೈತೆ ನೇಮು RMD. ರ್ಯಾಡ್ ಕ್ಲಿಪ್, ಮ್ಯಾಕ್ ಮೋಹನ್, ಡುರ್ಯಾಂಡ್, RMD ಕೇಳಿದ್ರೆ ಹೊಸ RMD. ನೀನ್ ನೆನಪು ಉಳಿದ್ಬೇಡ, ನೀನ್ ನೆನಪು ಹೋಗುದಿಲ್ಲ, ಅದು ತಲೆಯಾಗ ಉಳಿದ್ ಬಿಡ್ತೈತಿ. ತಿನ್ನತ್ನಾಗೆಲ್ಲ ನೀವು ಹೇಳ್ಬೇಕು ಚೀನಾ ಪಾಕಿಸ್ತಾನ ಅಫ್ಘಾನಿಸ್ತಾನ ತಿನ್ನತ್ತೆ ಅಂತ ಹೇಳಿ ಹೇಳಿದ್ರೆ ಇಲ್ಲಿ ನಿಮ್ಗ ದಿಕ್ಕುಗಳ ಬಗ್ಗೆ ಗೊತ್ತಾಗ್ಬೇಕು. ದಿಕ್ಕುಗಳ ಬಗ್ಗೆ ಫಸ್ಟ್ ಏನಂತಂದ್ ಹೇಳಿದ್ರೆ ದಿಕ್ಕುಗಳ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ನಾನೊಂದು ಪಾಯಿಂಟ್ ಹೇಳ್ತೀನಿ, ಆ ಪಾಯಿಂಟ್ಸ್ ಅಲ್ಲಿ ಕೇಳ್ತಿದಾರೆ. ಈಗ ಒಂದು ನದಿ ಹರಿತಿರ್ತೈತಪ್ಪ, ಈಗ ಏನಂತಂದ್ ಹೇಳಿದ್ರೆ ಹಿಂಗ ಒಂದು ನದಿ ಹರಿತಿರುತ್ತ ಅನ್ಕೊಡ್ರಿ. ಇಲ್ಲಿ ನೋಡ್ರಿ, ಈ ತರ ಹೆಂಗಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ನದಿ ಹರಿತಿರ್ತೈತೆ. ಇಲ್ಲೆಲ್ಲಾ ಬೆಟ್ಟ ಗುಡ್ಡಗಳಿರ್ತಾವ ಅನ್ಕೊಡ್ರಿ. ಈ ಬೆಟ್ಟ ಗುಡ್ಡಗಳಿಂದ ಹರಿತ್ನಾಗ ಈ ನದಿ ಏನ್ ಮಾಡದೈತಿ ಅಂತಂದ್ ಹೇಳಿದ್ರೆ ಸಣ್ಣ ಸಣ್ಣ ಕಲ್ಲುಗಳನ್ನ ತಗೊಂಡ್ ಬರುತ್ತ. ಕರೆಕ್ಟಾ? ಸಣ್ಣ ಕಲ್ಲುಗಳನ್ನ ತಗೊಂಡ್ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತ? ಮುಂದೆ ಸೂಸ್ ಮಣ್ ಬರುತ್ತ. ತುಂಬಾ ಏನಂತಂದ್ ಹೇಳಿದ್ರೆ ಸ್ಮೂತ್ ಆಗಿರೋ ಮಣ್ ಬರ್ತೈತೆ. ಅದಾದ ನಂತರ ಈ ಸ್ಮೂತ್ ಮಣ್ ಹಿಂಗ ಹೋಗ್ತಾ ಇರತ್ತ, ಕಲ್ಲು ಮಣ್ಣು ಎಲ್ಲ
ಅದಾದ ನಂತರ ಪ್ರವಾಹ ಬಂದ ತಕ್ಷಣ ಏನಾಗತ್ತ ಅಂತಂದ್ ಹೇಳಿದ್ರೆ ಅಲ್ಲಿರೋ ಮಣ್ಣೆಲ್ಲ ಹೊರಗಡೆ ಬರ್ತೈತೆ. ಹೊರಗಡೆ ಹೊಲಗಳೆಲ್ಲ ಇರ್ತಾವಲ್ಲ, ನದಿ ಬಿಟ್ಬಿಟ್ಟು ಆ ಹೊಲದಲ್ಲಿ ಬಂದ್ ಏನಂತಂದ್ ಹೇಳಿದ್ರೆ ಡೆಪಾಸಿಟ್ ಆಗತೈತಿ, ಸೇರ್ತೈತಿ ಅಲ್ಲಿ. ಅದಾದ ನಂತರ ಪ್ರವಾಹ ಮುಗಿದ ತಕ್ಷಣ ಮತ್ ನದಿ ಹರಿತಾ ಹೋಗುತ್ತೆ. ಇದೆಲ್ರಿಗೂ ಗೊತ್ತೈತಲ್ಲ ಇದು ಡೇ ಟು ಡೇ ಲೈಫ್ ಅಲ್ಲಿ ಆಗುವಂತಹ ಥಿಂಗ್ಸ್ ಗಳು. ನಿಮ್ ಹೊಲದಲ್ಲಿ ಆಗಿರ್ಬೋದು, ಹಳ್ಳ ಬಂದಿರೋವಾಗಿರ್ಬೋದು, ನದಿಗಳಾಗಿರ್ಬೋದು. ಒಂದು ಹೇಳ್ರಿ, ನಿಮ್ ಸುತ್ತಮುತ್ತ ಅಂದ್ರೆ ನಿಮ್ ಊರ್ ಅಕ್ಕಪಕ್ಕ ಇರುವಂತಹ ಮೇನ್ ನದಿಗಳು ಯಾವ ಅಂತಂದ್ ಹೇಳ್ರಿ ನೋಡೋಣ. ನಿಮ್ಗಲ್ಲಿ ಏನಂತಂದ್ ಹೇಳಿದ್ರೆ ಆ ನದಿಗಳು ಈಗ ತುಂಗಭದ್ರಾ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಅವೆಲ್ಲ ಏನಂತಂದ್ ಹೇಳಿದ್ರೆ ಅವಾಗವಾಗ ಇದು ಬಂದಿರ್ತಾವ. ಪ್ರವಾಹ ಬಂದಾಗ ಒಳಗಡೆ ಇರೋ ಮಣ್ಣೆಲ್ಲ ತಂದು ಹೊರಗೆ ಹಾಕ್ತಾವಿಲ್, ಫಲವತ್ತಾಗಿರುತ್ತದ, ತುಂಬಾ ಫಲವತ್ತಾಗಿರುತ್ತಲ್ಲ. ಇಲ್ಲಿ ನೋಡ್ರಿ, ಈಗ ಏನಂತಂದ್ ಹೇಳಿದ್ರೆ ಎಲ್ಲಾ ನದಿಗಳು ಏನಂತಂದ್ ಹೇಳಿದ್ರೆ ಪರ್ವತಗಳಲ್ಲಿ ಹುಟ್ಟತಾವ. ಪರ್ವತಗಳಲ್ಲಿ ಹುಟ್ಟುವಾಗ ಅವೆಲ್ಲ ಏನ್ ಮಾಡ್ತಾವ ಅಂದ್ರ ದೊಡ್ಡ ದೊಡ್ಡ ಕಲ್ಲ, ಸಣ್ಣ ಕಲ್ಲ ತಗೊಂಡ್ ಬರ್ತಾವಲ್ಲ. ಇಮ್ಯಾಜಿನೇಷನ್ ಮಾಡ್ಕೊಳ್ರಿ, ಅವೆಲ್ಲ ಏನ್ ಮಾಡ್ತಾವ ಅಂದ್ರೆ ದೊಡ್ಡ ಕಲ್ಲ, ಸಣ್ಣ ಕಲ್ಲುಗಳನ್ನ ಹೊತ್ಕೊಂಡ್ ಬರ್ತಾವ ಒಂದ್ ಸ್ವಲ್ಪ ದೂರದವರೆಗೂ. ಅಂದ್ರೆ ನೀರ್ ಸ್ಪೀಡ್ ಆಗಿ ಹರಿತಿತ್ತ ಅಂತಂದ್ ಹೇಳಿದ್ರೆ, ಇಳಿಜಾರಿತ್ತು ಅಂದ್ರೆ ದೊಡ್ಡ ಕಲ್ಲುಗಳನ್ನ ತಗೊಂಡ್ ಬರುತ್ತೆ. ಅಂತಹ ಪ್ರದೇಶವನ್ನ, ಕಲ್ಲು ಮಣ್ಣು ಇರುವಂತಹ ಒಂದು ಪ್ರದೇಶವನ್ನ ನಾವು ಏನಂತ ಕರಿತೀವಿ ಅಂದ್ರ ಬಾಬರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಾಬರ್ ಅಂತ ಕರಿತೀವಿ. ಈ ಟರ್ಮ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಅದಾದ ನಂತರ ಏನಂತಂದ್ ಹೇಳಿದ್ರೆ ಮಣ್ಣು ಕಲ್ಲು ಅದಾದ ನಂತರ ಗಿಡಗಂಟಿಗಳು. ಮಣ್ಣಿರತ್ತ, ಕಲ್ಲಿರತ್ತ, ಅದಾದ ನಂತರ ಗಿಡಗಳಿರ್ತಾವ. ಅದನ್ನೆಲ್ಲಾ ಸೇರ್ಬಿಟ್ಟು ಒಂಥರ ಕೊಳಚೆ ಪ್ರದೇಶ ಅಂತಲ್ಲ, ಒಂಥರ ನೀರ್ ಹೋಗ್ತಾ ಇರತ್ತ. ಬಟ್ ಕಲ್ಲು ಇರುತ್ತ, ಮಣ್ಣು ಇರ್ತೈತಿ, ಅದಾದ ನಂತರ ಗಿಡಗಳನ್ನು ಬೆಳೆದಿರ್ತಾವ. ಅಂತಹ ಒಂದು ಪ್ರದೇಶವನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ತೆರಾಯಿ ಅಂತ ಕರಿತೀವಿ. ಏನಂತ ಕರಿತೀವಿ? ತೆರಾಯಿ ಪ್ರದೇಶ ಅಂತ ಕರಿತೀವಿ. ಒಂಥರ ಜೌಗು ಪ್ರದೇಶವಾಗಿರುತ್ತೆ ಇದು. ತೆರಾಯಿ ಪ್ರದೇಶವನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಜೌಗು ಪ್ರದೇಶ. ನೀವು ಯಾವ್ದಾದ್ರು ಒಂದು ಹಳ್ಳವನ್ನ ನೋಡ್ರಿ ಅಥವಾ ನದಿಯನ್ನ ನೋಡ್ರಿ, ಅಲ್ಲಿ ಗಿಡಗಳೆಲ್ಲ ಬಾಳ ಇರ್ತಾವ. ಅಲ್ಲೆಲ್ಲ ಹೋಗಕ್ ಹೋಗ್ಬೇಡೋ, ಬಾಳ ಆಳ ಐತೆ, ಅದಾದ ನಂತರ ಅಲ್ಲಿ ಏನ್ರ ಪ್ರಾಣಿಗಳು ಇರ್ತಾವ ಅಂತ ಹೇಳ್ತಾರಲ್ಲ. ಸೊ ಕೆಳಗಡೆ ಏನಂತಂದ್ ಹೇಳಿದ್ರೆ ಈ ತರ ಗಿಡಗಳು ಇರ್ತಾವ, ಕಲ್ಲು ಇರ್ತೈತೆ, ಮಣ್ಣಿರುತ್ತ. ಮೇಲ್ಗಡೆ ನೋಡಿದ್ರೆ ಒಂಥರ ಹುಲ್ಲು ತರ ಬೆಳೆದಿರ್ತೈತೆ, ಅದು ಹರಿಯುವಾಗ ಅಂತ ಪ್ರದೇಶವನ್ನ ನಾವು ತೆರಾಯಿ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನಾರ್ಮಲ್ ಆಗಿ ನೀರ್ ಹರಿತಾ ಇರತ್ತ. ಆಮೇಲೆ ನೆಕ್ಸ್ಟ್ ಏನಾಗತ್ತ, ಒಂದ್ 10 ವರ್ಷ ಆದ ನಂತರ ಒಂದು ದೊಡ್ಡ ಪ್ರವಾಹ ಬರುತ್ತ. ಪ್ರವಾಹ ಬಂದ ತಕ್ಷಣ ಇಲ್ಲಿ ಒಳಗಡೆ ಇರೋ ಮಣ್ಣೆಲ್ಲ ಬಂದ್ ಏನಂತಂದ್ ಹೇಳಿದ್ರೆ ಇಲ್ಲಿ ಸೇರ್ಕೊಳತ್ತ. ಕರೆಕ್ಟ್ ಆಗಿ ಸೇರ್ಕೊಳತ್ತ. ಆ ಮಣ್ಣನ್ನ ಒಂದ್ 5-6 ವರ್ಷ ಆದ ನಂತರ ಆ ಮಣ್ಣನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಬಂಗಾರ್ ಅಂತ ಕರಿತೀವಿ. ಬಂಗಾರ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಬಂಗಾರ್ ಅಂತ ಕರಿತೀವಿ. ಗೋಲ್ಡ್ ಈಸ್ ಗೋಲ್ಡ್, ಬಂಗಾರ ಗೋಲ್ಡ್, ಓಲ್ಡ್ ಈಸ್ ಗೋಲ್ಡ್ ಅಂತ ಕರಿತಾರಲ್ಲ, ಆ ತರ ನೆನ್ಪಿಟ್ಕೊಳ್ರಿ. ಓಲ್ಡ್ ಸಾಯಿಲ್ ಅನ್ನ ಒಂದ್ 5-6 ವರ್ಷ ಆದ ನಂತರ ಪ್ರವಾಹ ಬಂದ್ ಆ ಸಾಯಿಲ್ ಅನ್ನ ಏನಂತ ಕರಿತಾರ, ತುಂಬಾ ಫಲವತ್ತತೆ ಆಗಿರುತ್ತೆ. ಅಂತಹ ಸಾಯಿಲ್ ಅನ್ನ ಓಲ್ಡ್ ಈಸ್ ಗೋಲ್ಡ್ ಅಂತಂದ್ ಹೇಳಿದ್ರೆ ಬಂಗಾರ್, ಈ ತರ ನೆನ್ಪಿಟ್ಕೊಳ್ರಿ, ಬಂಗಾರ್ ಅಂತ ಕರೀತಾರೆ. ಅದಾದ ನಂತರ ಸಡನ್ ಆಗಿ ಏನಾಗತ್ತ, ಮಳಿ ಜಾಸ್ತಿ ಆಗ್ಬಿಡ್ತೈತಿ. ಸಡನ್ ಆಗಿ ಮಳಿ ಜಾಸ್ತಿ ಆಗತ್ತ. ಮತ್ ಹೊಸದಾಗಿ ಏನಂತಂದ್ ಹೇಳಿದ್ರೆ, ಈಗ ಆಲ್ರೆಡಿ ಏನಂತಂದ್ ಹೇಳಿದ್ರೆ ಮಣ್ಣು ಇರುತ್ತೆ, ಹೊಸದಾಗಿ ಮತ್ತೆ ಏನಂತಂದ್ ಹೇಳಿದ್ರೆ ಬಂದ್ ಶೇಖರಣೆ ಆಗತ್ತ ಹೊಸ ಮಣ್ಣು, ನ್ಯೂ ಸಾಯಿಲ್. ಹೊಸದಾಗಿದ್ರೆ ಏನಿರುತ್ತೆ, ಕದರ್ ಜಾಸ್ತಿ ಇರುತ್ತಲ್ಲ, ಅದಕ್ಕೋಸ್ಕರ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕದರ್ ಸಾಯಿಲ್ ಅಂತ ಕರಿತೀವಿ. ಹೊಸದಾಗಿರೋದನ್ನ ನಾವು ಖದರ್ ಅಂತ ಕರಿತೀವಿ, ಕದರ್ ಅಂತಂತ ಹೇಳ್ತೀವಿ. ಖದರ್ ಆಗಿರೋದನ್ನ ಹಂಗಿದಾನ ಹಿಂಗದ ಅಂತ ಹೇಳ್ತೀವಲ್ಲ, ಕದರ್ ಸಾಯಿಲ್. ಟೋಟಲ್ ಏನ್ ಹೇಳಿದೆ? ಬಾಬರು, ತೆರಾಯಿ, ಬಂಗಾರು, ಖದರ್ ಅಂತಂದೇಳಿ ಈ 4 ಟೈಪ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಇಲ್ಲಿ ನಮ್ಗ ಬಂಗಾರ್ ಮತ್ತು ಖದರ್ ಬಗ್ಗೆ ಕ್ವಶನ್ಸ್ ಗಳು ಬಂದಿದಾವ. ಅದಕ್ಕೋಸ್ಕರ ಒಂದ್ 2-3 ಟೈಪ್ ಬಂದಿದಾವ ಕ್ವಶನ್ಸ್ ಗಳು. ಮತ್ತೆ ಕೇಳೋ ಚಾನ್ಸಸ್ ಜಾಸ್ತಿ ಐತೆ. ಯಾಕೆ ಮಿಸ್ ಮಾಡ್ಕೊಳ್ಳು? ಇದು ಅರ್ಥ ಆಯ್ತಲ್ಲ ಎಲ್ರಿಗೂ? ಆರಾಮಾಗಿ ಅರ್ಥ ಆಯ್ತಲ್ಲ? ಇನ್ನೊಂದ್ಸಾರಿ ಇದ್ ವಿಡಿಯೋ ನೋಡತ್ನೆ ರಿಪೀಟ್ ನೋಡೋದೇ ನಿಮ್ಗೆ ಅರ್ಥ ಆಗ್ಬಿಡತ್ತೆ. ಇನ್ನು ನೆಕ್ಸ್ಟ್ ಟಾಪಿಕ್ ನಿಮಗ್ ಗೊತ್ತಾಗ್ಬೇಕಾಗಿರೋದು ಏನಂತಂದ್ ಹೇಳಿದ್ರೆ ದಿಕ್ಕುಗಳು. ನೆಕ್ಸ್ಟ್ ನಾವು ಡೈರೆಕ್ಷನ್ ಪ್ರಾಬ್ಲಮ್ಸ್ ಮಾಡಕತ್ತಂದ್ರೆ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ನೆಕ್ಸ್ಟ್ ನಾನು ಕ್ಲಾಸ್ ಮಾಡೋಗೋ ಅದ್ ನೈಋತ್ಯಕ್ಕೆ ಐತಪಾ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ನಾಗ ಹೇಳ್ತೇನೆ, ಒಂದ್ಸರಿ ಕನ್ನಡದಾಗ ಹೇಳ್ತೀನಿ. ಅವಾಗ ಏನಾಗತ್ತ ಅಂತಂದ್ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗತ್ತಲ್ಲ. ಸೊ ಅದಕ್ಕೋಸ್ಕರ 2 ತರ ಬರ್ದಿಟ್ಕೊಡ್ರಿ. ಇಲ್ಲಿ ನೋಡ್ರಿ, ಈಗ ನೀವೇ ಹೇಳ್ಬಿಡ್ರಿ. ಇಲ್ಲಿ ಐತಲ್ಲ ಈ ದಿಕ್ಕನ್ನ ನಾವ್ ಏನಂತ ಕರೀತೀವಿ? ತಲೆ ಮೇಲೆ ಬರುವಂತ ದಿಕ್ಕು. ನಾವು ಕುತ್ಕೊಂಡಿದೀವಲ್ಲ, ನೀ ಕೂತಿದ್ಯಾ ಅಥವಾ ನಿಂತಿದ್ಯಾ ಅನ್ಕೋ, ನಮಗ್ ತಲಿ ಮೇಲೆ ಬರುವಂತಹ ದಿಕ್ಕನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಉತ್ತರ ದಿಕ್ಕು ಅಂತ ಕರಿತೀವಿ. ಇಂಗ್ಲಿಷ್ನಾಗ ನಾರ್ತ್ ಅಂತಂದ್ ಹೇಳ್ತೀವಿ. ಇಂಗ್ಲಿಷ್ನಾಗ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ನಾರ್ತ್, ನೆತ್ತಿ ಮೇಲೆ ಐತಿ. ನಾರ್ತ್ ನೆತ್ತಿ ಮೇಲೆ ಐತಿ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಇಲ್ಲಿ ಕೆಳಗಡೆ ಬರುತ್ತಲ್ಲ ಅದ್ರ ಅಪೋಸಿಟ್, ಕಾಲ್ ಕೆಳಗಡೆ ಐತಲ್ಲ, ಕಾಲ್ ಕೆಳಗಡೆ ಏನ್ ಬರುತ್ತಲ್ಲ ಅದನ್ನ ನಾವು ದಕ್ಷಿಣ ಅಂತ ಕರಿತೀವಿ. ಇಂಗ್ಲಿಷ್ನಾಗ ಸೌತ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೌತ್. ಅದಾದ ನಂತರ ಸರ್ ಈ ಕಡೆ ಬರುತ್ ನೋಡ್ರಿ, ಬಲ್ಗಡೆ. ಯಾವಾಗ್ಲೂ ಸೂರ್ಯ ಏನಂತಂದ್ ಹೇಳಿದ್ರೆ ಬಲ್ಗಡೆ ಹುಡ್ತಾನ ಅಂತಂದ್ ಹೇಳಿ ಹಿರಿಯರ್ ಹೇಳ್ತಿರ್ತಾರಲ್ಲ, ಬಲ್ಗಡೆ ಸೈಡ್ ಅಂತಂದ್ ಹೇಳಿ.
ಆ ಬಲಗಡೆ ಏನಂತಂದ್ ಹೇಳಿದ್ರೆ ಪೂರ್ವ ಅಂತಂದ್ ಹೇಳ್ತೀವಿ. ಬಲಗಡೆ ಕೈಗೆ ಏನಿರುತ್ತಲ್ಲ ಬಲಗಡೆ ಸೈಡ್ ಅದು ಯಾವಾಗ್ಲೂ ಪೂರ್ವ ಅಂತಂದ್ ಹೇಳ್ತೀವಿ. ನೀವು ಕುತ್ಕೊಂಡಿದ್ದೀರಲ್ಲ ಪೂರ್ವ, ಇದನ್ನ ನಾವು ಇಂಗ್ಲಿಷ್ ನಾಗ ಏನಂತ ಕರಿತೀವಿ ಅಂದ್ರೆ ಈಸ್ಟ್ ಅಂತಂದ್ ಕರಿತೀವಿ, ಈಸ್ಟ್. ಅದಾದ ನಂತರ ಉಳಿದಿರೋದು ಒಂದೇ, ಈ ಕಡೆ ಸೈಡ್ ಎಡಗಡೆ ಇರೋದು ವೆಸ್ಟ್, ಇದನ್ನ ನಾವು ಪಶ್ಚಿಮ ಅಂತ ಕರಿತೀವಿ, ಪಶ್ಚಿಮ. ಕ್ಲಿಯರ್? ಎಸ್, ಇದು ಬಾಳ ಈಸಿ. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರೆ ನಾರ್ತ್ ಐತಿ, ಇಲ್ಲಿ ಈಸ್ಟ್ ಐತಿ, ಇದನ್ನ ನಾವ್ ಏನಂತ ಕರೆದ್ವಿ, ನಾರ್ತ್ ಈಸ್ಟ್ ಅಂತ ಕರೆದ್ವಿ. ಇಲ್ಲಿ ಏನೈತಿ, ಈಸ್ಟ್ ಐತಿ, ಇಲ್ಲಿ ಸೌತ್ ಐತಿ, ಇದನ್ನ ಏನಂತ ಕರೆದ್ವಿ ಅಂದ್ರೆ ಸೌತ್ ಈಸ್ಟ್ ಅಂತ ಕರೆದ್ವಿ. ಇದೇನು, ಇದು ಸೌತ್ ಐತಿ, ವೆಸ್ಟ್ ಐತಿ, ಇದನ್ನ ಏನಂತ ಕರೆದ್ವಿ, ಸೌತ್ ವೆಸ್ಟ್ ಅಂತ ಕರೆದ್ವಿ. ಇದು ಸೌತ್, ಇದು ನಾರ್ತ್, ಅದಾದ ನಂತರ ಇದು ವೆಸ್ಟ್, ಇದನ್ನ ಏನಂತ ಕರೆದ್ವಿ ಅಂದ್ರೆ ನಾರ್ತ್ ವೆಸ್ಟ್ ಅಂತ ಕೊಡ್ದ್ವಿ. ಎರಡು ಸೇರಿ ಬಿಟ್ಟು ಏನಂತಂದ್ ಹೇಳಿದ್ರೆ ನಾರ್ತ್ ವೆಸ್ಟ್ ಆಯ್ತು, ಇದು ಸೌತ್ ವೆಸ್ಟ್ ಆಯ್ತು, ಸೌತ್ ಕಡೆ ಇರೋದ್ರಿಂದ ಇದು ಸೌತ್ ಈಸ್ಟ್ ಆಯ್ತು, ಇದು ಕೂಡ ನಾರ್ತ್ ಈಸ್ಟ್ ಆಯ್ತು, ಈ ತರ. ಬಟ್ ಆದ್ರ ನಮಗೆ ಇಂಪಾರ್ಟೆಂಟ್ ಇದು ಆಗ್ನೇಯ. ಇದನ್ನ ಏನಂತಂದ್ ಹೇಳಿದ್ರೆ ಆಗ್ನೇಯ ಅಂತ ಕರಿತೀವಿ. ಇದನ್ನ ನೈಋತ್ಯ ಅಂತ ಕರಿತೀವಿ. ಇದನ್ನ ವಾಯುವ್ಯ ಅಂತ ಕರಿತೀವಿ, ವಾಯುವ್ಯ. ಅದಾದ ನಂತರ ಇದನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಈಶಾನ್ಯ ಅಂತ ಕರಿತೀವಿ. ಈಶಾನ್ಯ ರಾಜ್ಯಗಳು, ಸಪ್ತ ಸಹೋದರಿಯರು ಅಂತಂದ್ ಯಾರು ಹೇಳಿದ್ರಲ್ಲ, ಈಶಾನ್ಯ ರಾಜ್ಯಗಳು, ಇದು ಇಂಪಾರ್ಟೆಂಟ್. ಈಶಾನ್ಯ ರಾಜ್ಯಗಳು ಏನಂತಂದ್ ಹೇಳಿದ್ರೆ ಅದನ್ನ ನಾವು ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತ ಕರಿತೀವಿ, ಅದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ನೈಋತ್ಯ ದಿಕ್ಕಿನಿಂದ ಮಾನ್ಸೂನ್ ಬರುತ್ತ, ಸೌತ್ ವೆಸ್ಟ್ ಮಾನ್ಸೂನ್ಸ್, ಹಂಗಂತ ನೆನ್ಪಿಟ್ಕೊಡ್ರಿ. ಆಮೇಲೆ ಯಾವಾಗ್ಲೂ ವಾಯುವ್ಯ ದಿಕ್ಕಿನಿಂದ ನಮ್ಗ ದಾಳಿಗಳಾಗಿದಾವ ಅಂದ್ರೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಯಾವ ದಿಕ್ಕಿಗಿದಾವ, ವಾಯುವ್ಯ ದಿಕ್ಕಿಗಿದಾವ ಅಂತಂದ್ ಹೇಳಿ ಬರುತ್ತೆ. ಡನ್. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಒಂದು ಈ ದಿಕ್ಕುಗಳನ್ನ ನೀವೇನ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಕ್ಲಿಯರ್ ಎಲ್ರಿಗೂ? 1-2 ಸಾರಿ ಪ್ರಾಕ್ಟೀಸ್ ಮಾಡ್ರಿ, ಬರ್ಕೊಳ್ರಿ, ನೀವ್ ಹೆಂಗ್ ಬೇಕಾದಂಗ್ ನಿಂತ್ಕೊಳ್ರಿ. ಒಂದ್ ಪೇಪರ್ದಾಗ ಬಂತು ಅಂತಂದ್ ಹೇಳಿದ್ರೆ ಇದೇ ರೀತಿಯಾಗಿ ಇರ್ಬೇಕಿದು. ಎನಿ ಕ್ವಶನ್ಸ್?